दास जिये नमः। ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶತಸ್ಥಲ ಚಕ್ರವರ್ತಿ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ವಚನ ಇಲ್ಲಿ ಭಕ್ತ ಸ್ಥಳ, ಭಕ್ತನ ಮಹೇಶ ಸ್ಥಳ, ಭಕ್ತನ ಪ್ರಸಾದಲಿಂಗಿ ಸ್ಥಳ, ಭಕ್ತನ ಪ್ರಾಣಲಿಂಗಿ ಸ್ಥಳವನ್ನು ದಾಟಿ ಭಕ್ತನ ಶರಣ ಸ್ಥಳದಲ್ಲಿದ್ದಾನೆ. ಆ ಶರಣ ಸ್ಥಳಕ್ಕೆ ಭಕ್ತನ ಪ್ರಸಾದಲಿಂಗಿ ಸ್ಥಳ ಅಂತಾರೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಿಂಗಮಲಿಂಗ, ಈಗ ಪ್ರಸಾದಲಿಂಗಿ ಸ್ಥಳ ಅಂದ್ರೆ ಭಕ್ತನ ಶರಣ ಸ್ಥಳ. ನಿನ್ನೆ ದಿವಸ ಸ್ವಲ್ಪ ಆಚಾರ ವಿಚಾರಗಳ ಶುದ್ಧೀಕರಣದ ಬಗ್ಗೆ ಈ ಶರಣ ಸ್ಥಳದಲ್ಲಿ ಹೇಳ್ತಾರೆ. ಶರಣರ ಅಂದಮೇಲೆ ಒಂದು ಸ್ವಲ್ಪ ಶುದ್ಧವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅನ್ನೋದಕ್ಕೆ ಎಲ್ಲಿ ಬೇಕಲ್ಲಿ ಏನು ಬೇಕಾದ್ರು ತಿಂದು, ಏನು ಬೇಕಾದ್ರೂ ದೇವರಿಗೆ ನೈವೇದ್ಯ ಮಾಡಿದರೆ ಅದು ಪ್ರಸಾದ ಆಗಂಗಿಲ್ಲ. ಮನೆಯೊಳಗೆ ಸತಿಪತಿಗಳು ಒಂದಾಗಿ ಅಡಿಗೆ ಮಾಡಿಕೊಂಡು ತಮ್ಮದು ತಾವು ಊಟ ಮಾಡಿ, ಅದನ್ನೇ ನೀವು ಊಟ ಮಾಡು ಯಾವುದನ್ನು ಮನೆಯೊಳಗೆ ತಯಾರು ಮಾಡ್ತೀರಿ ಅದನ್ನೇ ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕು. ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿದರೆ ಅದು ಪ್ರಸಾದ ಆಗ್ತದ ಅನ್ನೋಂಥ ವಿಚಾರ ಹೇಳಿದರು. ಇವತ್ತೇನು ಹೇಳ್ತಾರ, ಭವಿಯ ಮನೆಯಲ್ಲಿ ಭವಿಯ ಹಸ್ತದಲ್ಲಿ ಭವಿ ಪಾಕವಲ್ಲದೆ ಭಕ್ತ ಭವಿ ಭೇದ ಭಾವ ಮಾಡ್ಲಿಕ್ಕತ್ತಾರ. ಈಗ ಭಕ್ತ ಭವಿ ಭೇದ, ಭಕ್ತ ಭವಿ ಅಂತಂದ್ರೆ ಗುಡ್ ಮ್ಯಾನ್ ಆ್ಯಂಡ್ ಬ್ಯಾಡ್ ಮ್ಯಾನ್, ಕೆಟ್ಟವ ಅಂತ, ದುಷ್ಟ ಅಂತ. ಭವಿ ಅಂದ್ರೆ ದುಷ್ಟ ಅಂದ್ರೆ ಬರೇ ಪರಮಾತ್ಮನನ್ನು ಮರೆತು ಬರೇ ಭವ ಅಂದ್ರೆ ಲೌಕಿಕ ಪದಾರ್ಥಗಳನ್ನು ಬಳಸ್ಕೊಂಡು, ಸೃಷ್ಟಿಯನ್ನೆಲ್ಲ ಬಳಸ್ಕೊಂಡು ಸೃಷ್ಟಿಕರ್ತನನ್ನೇ ಮರ್ತವ್ರಿಗೆ ಭವಿಗಳು ಅಂತಾರೆ. ಭವಿ ಅಂದ್ರೆ ಏನು ಅಂತಂದ್ರೆ ಎಲ್ಲ ಉಪಯೋಗ ಮಾಡಿಕೊಂಡು ಆ ಪರಮಾತ್ಮನನ್ನೇ ಮರ್ತು ಬಿಡೋದು. ಯಾರ್ದಿದು ಸೃಷ್ಟಿ, ಎಲ್ಲಿ ಬಂದೀನಿ, ಏನು ಅನುಭವಿಸ್ಲಿಕ್ಕತ್ತೀನಿ ಅಂತೇಳಿ ಅವನಿಗೆ ನೆನೆಸ್ಲಾರ್ದೆ ಅವನು ಎಲ್ಲ ವ್ಯವಸ್ಥೆಗಳನ್ನು ಅನುಕೂಲ ತಕ್ಕೊಂಡು ಅವನಿಗೆ ಮಾತಾಡ್ಸ್ಲಾರ್ದಂಗೆ ಹೋಗೋವ್ರೆ ಭವಿಗಳು. ಅದಕ್ಕೆ ಪರಮಾತ್ಮನನ್ನು ಮರೆತವರು, ಪರಮಾತ್ಮನನ್ನು ಅರಿತವರು, ಇವರು ಅರಿತವರು ಶರಣರು, ಮರೆತವರು ಅವರು ಭವಿಗಳು. ಅದಕ್ಕೆ ಭವಿಯ ಮನೆಯಲ್ಲಿ ಭವಿಯ ಹಸ್ತದಲ್ಲಿ ಭವಿಪಾಕವಲ್ಲದೆ, ಅವ್ರ ಕೈಯಾಗ ಮಾಡಿದ್ದದು ಭವಿಪಾಕ ತಗೋಬಾರದು. ಭಕ್ತರ ಮನೆಯಲ್ಲಿ ಭಕ್ತರ ಹಸ್ತದಲ್ಲಿ ಭವಿಪಾಕ ಉಂಟೆ? ಇಲ್ಲವಯ್ಯ. ಸುಡಲಿ ಇದರ ಯುಕ್ತಿ ಎಂತಹುದೋ, ಭಕ್ತಿ ಎಂತಹುದೋ, ಮುಕ್ತಿ ಎಂತಹುದೋ. ಆ ಪರಮ ಸದ್ಭಕ್ತನ ಹಸ್ತದಿಂದೇ ಬಂದ ಸಕಲ ಪದಾರ್ಥಗಳೆಲ್ಲ ಲಿಂಗ ಪ್ರಸನ್ನತ್ವದಿಂದೇ ಬಂದುದಾಗಿ ಆ ಪದಾರ್ಥವನ್ನು ಶುದ್ಧತೆಯಿಂದ ಲಿಂಗಕ್ಕೆ ಕೊಟ್ಟು ಕೊಂಬುವುದೇ ದೇವರ ಭಕ್ತರ ನಡೆ. ಅವರೊಕ್ಕುದ ಮಹಾಪ್ರಸಾದವಯ್ಯ ಕೂಡಲ ಚನ್ನ ಸಂಗಮ ದೇವ. ಒಂದೇ ಅರ್ಥ, ನಿನ್ನೆ ಹೇಳಿದ ಮಾತೆ ಇಲ್ಲಿ ಮತ್ತೆ ಅದೇ ಅರ್ಥ. ಭವಿಯ ಮನೆಯಲ್ಲಿ ಅಂದ್ರೆ ಯಾರು ಪರಮಾತ್ಮನನ್ನು ಮರ್ತಾರ, ಯಾರಲ್ಲಿ ಸದ್ಗುಣಗಳು ಇಲ್ಲ, ದುರ್ಭಾವ, ದುಷ್ಕೃತ್ಯ, ದುರಾಲೋಚನೆ ಇವೆಲ್ಲ ಇದ್ದಂಥ ಭವಿಗಳ ಮನೆಯೊಳಗಿಂದು ಭವಿ ಪಾಕ ಅದು ಮುಟ್ಟಂಗಿಲ್ಲ, ಅದು ಮಲಿನ. ಅದಕ್ಕೆ ಅದನ್ನು ನಾವು ತಗೋಬಾರ್ದು. ಭಕ್ತರ ಮನೆಯಲ್ಲಿ ಭಕ್ತರ ಹಸ್ತದಲ್ಲಿ ಭವಿ ಪಾಕ ಉಂಟೆ ಅಯ್ಯ. ಭಕ್ತರ ಮನೆಯೊಳಗೆ ಯಾರು ದೇವರನ್ನ ನೆನೆಸಿ ಬದುಕುತ್ತಾರೋ, ಯಾರು ದೇವರನ್ನ ನೆನೆಸ್ತಾ ಕಾಯಕ ಮಾಡ್ತಾರೋ, ಯಾರು ದೇವರನ್ನ ನೆನೆಸ್ತಾ ಬಂದ ದ್ರವ್ಯದಲ್ಲಿ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡ್ತಾರೋ,
ಯಾರು ದೇವರನ್ನ ನೆನೆಸ್ತಾ ಆ ಗುರುಲಿಂಗ ಜಂಗಮರು ನೈವೇದ್ಯ ಮಾಡಿದ ಪ್ರಸಾದವನ್ನೇ ಸ್ವೀಕಾರ ಮಾಡ್ತಾರೋ ಅವ್ರದ್ದು ಮಹಾಪ್ರಸಾದ ಅಂತ. ಪ್ರಸಾದ ಲಿಂಗ ಅಂದ್ರೆ ಯಾವುದು ಅಂದ್ರೆ ಇದೆ. ಪ್ರಸಾದ ಲಿಂಗ ಅಂದ್ರೆ ಕ್ಲೀನ್ ಇರ್ಬೇಕು, ಸ್ವಚ್ಛ ಇರ್ಬೇಕು. ಆ ಜಾತಿ ಈ ಜಾತಿ ಯಾವ ಜಾತಿಯವರಾದ್ರೂ ಅವ್ರ ಮನೆಯೊಳಗ ಒಂದು ದೇವರ ಒಂದು ವಿಚಾರ ಇರಬೇಕು, ಗುರುವಿನ ಒಂದು ವಿಚಾರ ಇರಬೇಕು. ಗುರುವಿನ ವಿಚಾರ ದೇವರ ವಿಚಾರ ಇರಲಿಲ್ಲ ಅಂತಂದ್ರೆ ಅವೆಲ್ಲ ಭವಿಗಳೇ. ಅದಕ್ಕೆ ಭವಿಯ ಮನೆಯಲ್ಲಿ ಭವಿಯ ಹಸ್ತದಲ್ಲಿ ಅವನ ಮನೆಯೊಳಗ ಅವನ ಕೈಲಿಂದ ಕೊಟ್ಟದ್ದು ಭವಿಪಾಕವಲ್ಲದೆ ಭಕ್ತರ ಮನೆಯಲ್ಲಿ ಭಕ್ತರ ಹಸ್ತದಲ್ಲಿ ಭವಿಪಾಕ ಉಂಟೇ ಅಯ್ಯ. ಇಲ್ಲ ಅದು ಭವಿಪಾಕ ಹೆಂಗಿರ್ತದ, ಸುಡಲಿ ಅಂತ ಸುಟ್ಕೊಂಡು ಹೋಗ್ಲಿ ಅಂತ ಹೊಲಸೋದು. ಇದರ ಯುಕ್ತಿ ಅಂತದೋ ಭಕ್ತಿ ಅಂತದೋ ಮುಕ್ತಿ ಅಂತದೋ ಏನು ಮುಕ್ತಿನೂ ಆಗಲ್ಲ, ಯುಕ್ತಿನೂ ಅಲ್ಲ, ಭಕ್ತಿನೂ ಅಲ್ಲ. ಅವು ಪರಮಾತ್ಮನನ್ನು ಮರೆತವರು. ಆ ಪರಮ ಸದ್ಭಕ್ತನ ಹಸ್ತದಿಂದೇ ಬಂದ ಸಕಲ ಪದಾರ್ಥಗಳಲ್ಲ. ಯಾರು ಮನೆಯೊಳಗ ಅಡಿಗೆ ಮಾಡ್ಬೇಕಾದ್ರೆ ದೇವರನ್ನ ನೆನೆಸ್ಕೋತ ಅಡಿಗೆ ಮಾಡಬೇಕು. ಯಾರ ಮನೆಯಾಗ ಊಟ ಮಾಡ್ತಾರ ತುತ್ತಿಗೊಮ್ಮೆ ಶಿವಶರಣ ಅನ್ಕೋತ ಊಟ ಮಾಡ್ತಿರ್ತಾರಲ್ಲ, ಅದಕ್ಕೆ ಆ ಪದಾರ್ಥವನ್ನು ಶುದ್ಧತೆಯಿಂದ ಬಂದ ಆ ಸದ್ಭಕ್ತನ ಹಸ್ತದಿಂದೇ ಬಂದ ಸಕಲ ಪದಾರ್ಥಗಳೆಲ್ಲ ಲಿಂಗ ಪ್ರಸನ್ನತ್ವದಿಂದೇ ಬಂದುದಾಗಿ. ಪರಮಾತ್ಮನ ಲಿಂಗ ಪ್ರಸನ್ನತ್ವ ಅಂದ್ರೆ ಆನಂದ ಸ್ವರೂಪ. ಇಲ್ಲೇನದ ಪ್ರಸಾದ ಲಿಂಗ ಇರದೆ ಸತ್ತು ಚಿತ್ತ ಆದ್ಮೇಲೆ ಆನಂದ ಸ್ವರೂಪದ್ದಿದು. ಆನಂದ ಸ್ವರೂಪವಾಗಿ ಪರಮಾತ್ಮ ಕೊಟ್ಟನ, ಇದು ನನಗೆ ಸ್ವೀಕಾರ ಮಾಡುವುದಕ್ಕ ಅಂತೇಳಿ ಲಿಂಗ ಪ್ರಸನ್ನತ್ವದಿಂದ ಬಂದುದಾಗಿ ಆ ಪದಾರ್ಥವನ್ನ ಶುದ್ಧತೆಯಿಂದ ಲಿಂಗಕ್ಕೆ ಕೊಟ್ಟು ಏನ್ ಮಾಡ್ಬೇಕು, ನೈವೇದ್ಯ ಮಾಡಿ ಏನ್ ಮಾಡ್ಬೇಕು, ಕೊಂಬುವುದೇ ಗುರುಲಿಂಗ ಜಂಗಮರಿಗೆ ನೈವೇದ್ಯ ಮಾಡಿ ಒಕ್ಕುದ ಮಿಕ್ಕುದ ತಗೊಂಡು ಏನದ ಅವರೊಕ್ಕುದ ಮಹಾಪ್ರಸಾದವಯ್ಯ ಅಂತ ಕೊಂಬುವುದೇ ದೇವರ ಭಕ್ತರ ನಡೆ. ಪ್ರಸಾದವಯ್ಯ ಕೂಡಲ ಚನ್ನ ಸಂಗಮ ದೇವ. ಇದಕ್ಕೇನು ಎಕ್ಸ್ಪ್ಲೇನ್ ಮಾಡಕ್ಕೆ ಏನ್ ಬೇಕಾಗಿಲ್ಲ, ಎಲ್ಲ ಇಲ್ಲಿ ಸ್ವಚ್ಛ ಅದ. ನೀವೆಲ್ಲರೂ ಭಕ್ತರೇ ಅದರಿ. ನೀವೆಲ್ಲ ನಿಮ್ ಕೈಲಿಂತ ಏನು ಅದ ಅದೆಲ್ಲ ಲಿಂಗದ ಪ್ರಸನ್ನತೆಯಿಂದ ಬಂದಂತ ಪ್ರಸಾದ. ಅದನ್ನ ಸ್ವೀಕಾರ ಮಾಡಿದರೆ ಮುಕ್ತಿ ಆಗ್ತದ. ಅಂಥವ್ರ ಮನೆಯೊಳಗೆ ಹೋಗಿ ಪ್ರಸಾದ ಮಾಡ್ಬೇಕನ್ನೋದು ಯುಕ್ತಿ ಆಗ್ತದೆ. ಈ ರೀತಿಯಾದಂತ ಒಂದು ಯುಕ್ತಿ ಅಂದ್ರೆ ಪ್ರಯತ್ನ. ಅಂಥವ್ರ ಮನೆಗೆ ನಾವು ಊಟ ಮಾಡ್ಬೇಕು. ಎಲ್ಲರ ಹೋದ್ರೆ ಅಂಥವ್ರ ಮನೆಗೆ ಊಟ ಮಾಡೋ, ಯಾರು ಬೇಕೋ ಅವ್ರ ಮನೆಗೆ ಊಟ ಮಾಡಂಗಿಲ್ಲ. ಹಿಂಗ ನಮ್ಮ ತಂದೆಯವರು ಎಷ್ಟು ಕಡೆ DDPI ಜಾಯಿಂಟ್ ಡೈರೆಕ್ಟರ್ ಆಫೀಸ್ ದೊಡ್ಡ ದೊಡ್ಡ ಆಫೀಸ್ನಾಗೆ ಕೆಲಸ ಮಾಡ್ಯಾರ. ಇನ್ಸ್ಪೆಕ್ಷನ್ಗೆ ಅದು ಎಲ್ಲರ ಹೋದ್ರ ಅಲ್ಲಿ ಈ ಭಕ್ತರ ಮನೆಗಳನ್ನೇ ಗುರುತಿಸಿ ಆ ಭಕ್ತರ ಮನೆಗೆ ಹೋಗಿ ಪ್ರಸಾದ ಮಾಡೋ ಕೆಲಸ ಮಾಡ್ತಿದ್ರು. ಅವ್ರಿಗೆ ಇಲ್ಲಿ ಆಫೀಸ್ನಾಗ ಬೇಕಾದಷ್ಟು ವ್ಯವಸ್ಥೆ ಇದ್ರು ಅದು ಮುಟ್ತಾನೆ ಇರಲಿಲ್ಲ. ಅಂತ ಒಂದು ಪ್ರಸಾದ ನಿಷ್ಠೆ ಅವ್ರದ್ದಿತ್ತು. ಭವಿಗಳ ಮನೆಯಲ್ಲಿ ತಗೊಂಡ್ರೆ ಏನಾಗ್ತದಪ್ಪ, ದೇವರು ಗೊತ್ತಿಲ್ಲ, ಮತ್ತೆ ಗುರು ಅಂದ್ರೆ ಏನು ಗೊತ್ತಿಲ್ಲ, ಧರ್ಮ ಅಂದ್ರೆ ಏನು ಗೊತ್ತಿಲ್ಲ. ಇವೆಲ್ಲ ಗೊತ್ತಿರ್ಬೇಕು. ಏನೇನಿರ್ಬೇಕ್ರಿ? ಒಂದು ದೇಶಾಭಿಮಾನ. ನೀವು ಕುಂತು ಸಾಧನೆ ಮಾಡ್ಬೇಕಾದ್ರೆ ದೇಶ ಬೇಕಾ ಬೇಡ? ದೇಶನೇ ಇಲ್ಲಂದ್ರೆ ಇಲ್ಲಿ ಕೂತು ಸಾಧನೆ ಮಾಡ್ತೀರಿ. ನಮಗಿಲ್ಲಿ ಆರಾಮ್ ಕೂತು ಇಷ್ಟು ಸತ್ಸಂಗ ಮಾಡ್ಬೇಕಾದ್ರೆ ನಮ್ಮ ದೇಶ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಮಾಡ್ತೀವಿ. ಬೇಡ ಇದು ಮಾಡಬೇಡ ನಮಾಜ್ ಮಾಡ ಅಂದ್ರೆ ಮಾಡ್ಲಕ್ಕಾಗ್ತತ್ತ? ಅದಕ್ಕೆ ಮೊದಲು ದೇಶಾಭಿಮಾನ. ಎರಡನೇದು ಈಶಾಭಿಮಾನ. ಇಂಥ ದೇಶದೊಳಗೆ ನಮಗೆ ದೇವರು ಹುಟ್ಟಿಸಿದಲ್ಲಪ್ಪ ಅಂತ ಪರಮಾತ್ಮನಿಗೆ ಧನ್ಯವಾದ. ಪರಮಾತ್ಮ ಧನ್ಯವಾದ ಮಾಡ್ಬೇಕಾದ್ರೆ ನಿಮ್ಮ ಒಳಗ ಆತ್ಮನೂ ಇರ್ಬೇಕಲ್ಲ. ಅದಕ್ಕೆ ಆತ್ಮಾಭಿಮಾನ ರೇ ಅನ್ರಿ, ಸ್ವಾಭಿಮಾನ ರೇ ಅನ್ರಿ. ಮೂರನೇದು ಆತ್ಮಾಭಿಮಾನ. ಆಮೇಲೆ ಧರ್ಮಾಭಿಮಾನ. ಇಂಥ ಒಂದು ಶ್ರೇಷ್ಠವಾದ ಧರ್ಮದಲ್ಲಿ ಹುಟ್ಟಿಸಿದಲ್ಲ ಪರಮಾತ್ಮ, ಅದಕ್ಕೆ ಧನ್ಯವಾದ. ಮತ್ತೆ ಕೋಶಾಭಿಮಾನ. ಧರ್ಮ ಗ್ರಂಥಗಳದಾವ್ ನೋಡ್ರಿ, ಎಷ್ಟು ರಾಶಿ ರಾಶಿ ಧರ್ಮ ಗ್ರಂಥಗಳದಾವ್. ಇವೆಲ್ಲ ಓದಿ ಮುಗಿಸ್ತೀವಿ ಅಂತ ಅನಿಸ್ತದೇನು? ಎಷ್ಟದಾವ್, ಏನ್ ಮಾಡಿ ಎಷ್ಟರೆ ತಿಳ್ಕೋ, ಏಟರೆ ಓದು ಅಂತ ಜ್ಞಾನ ಸಾಗರದಾಗ ಹುಟ್ಟಿಸಿದಿ ಪರಮಾತ್ಮ.
280 ಕೋಟಿ ವಚನಗಳನ್ನು ರಚನೆ ಮಾಡಿ ಎಲ್ಲ ಸುಟ್ಟು ಹಾಕಿದರು ಬಿಜ್ಜಳನ ಸೈನಿಕರು, ಸೋವಿದೇವಿನ ಸೈನಿಕರು. ಎಷ್ಟು ಉಳಿದವ? 22,000 ಚಿಲ್ಲರ್ ಉಳಿದವ ಅಷ್ಟೇ ವಚನಗಳು. ಆ 22,000 ವಚನಗಳನ್ನು ತಗೊಂಡು ನಾವು ದಿನ 5 ವಚನಗಳು ಓದಿದ್ರೆ 12 ವರ್ಷ ಬೇಕು ನಮಗೆ. 5 ವಚನ, ಒಂದು ದಿವಸಕ್ಕೆ 5 ವಚನಗಳನ್ನು ಓದಿ ಅರಗಿಸ್ಕೊಂಡ್ರೆ ಅದು 22,000 ವಚನಗಳು ಅರ್ಥ ಮಾಡ್ಕೊಳ್ಳೋಕೆ ನಮಗೆ 12 ವರ್ಷ ಬೇಕು. ಅಷ್ಟು ಸಾಹಿತ್ಯ, ವಚನ ಸಾಹಿತ್ಯ ಅವ್ರು ಅಷ್ಟು ಸುಟ್ಟು ಹಾಕಿದ್ರು ಇಷ್ಟು ಉಳಿದು. ಜ್ಞಾನ ಒಂದು ಸಾರಿ ಉತ್ಪನ್ನ ಆಗಿದ್ದು ಅದು ನಾಶ ಆಗಂಗಿಲ್ಲ. ವಿಜ್ಡಮ್ ಒನ್ಸ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್ ಅಂತ ಶಾಶ್ವತವಾಗಿ ಉಳಿತದಿಲ್ಲಿ. ತತ್ವಜ್ಞಾನ ನಾವು ಚಿಂತನೆ ಮಾಡಿ ಏನು ಉತ್ಪನ್ನ ಮಾಡ್ತೀವಿ ಅದು ಜ್ಞಾನ, ನಿಜವಾದ ಜ್ಞಾನ ಇರ್ಬೇಕು. ಆತ್ಮಜ್ಞಾನ ಇತ್ತು ಅಂದ್ರೆ ಅದು ನಾಶ ಆಗಂಗೇ ಇಲ್ಲ. ಹಿಂಗ ಗುರು ಲಿಂಗ ಜಂಗಮರನ್ನ ಗೌರವಿಸುವಂತ ಧರ್ಮದಲ್ಲಿ ನಮ್ಗೆ ಹುಟ್ಟಿದಲ್ಲ ಪರಮಾತ್ಮ. ಧನ್ಯವಾದ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಏನು ತತ್ವ, ಏನು ಜ್ಞಾನ. ಅದಕ್ಕೇನೇನು? ದೇಶಾಭಿಮಾನ, ಈಶಾಭಿಮಾನ, ಕೋಶಾಭಿಮಾನ, ಧರ್ಮಾಭಿಮಾನ. ಮತ್ತಿನ್ನೇ ಓದ್ಬೇಕು. ನಾವು ನೀವು ಎಲ್ಲ ಒಂದೇ ಭಾಷೆದವ್ರಿದ್ದೇವೆ, ಬೇರೆ ಬೇರೆ ಭಾಷೆದವ್ರಿದ್ದು ಅಂತಂದ್ರೆ ಎಷ್ಟು ಕಷ್ಟ ಆಗ್ತದೆ, ತಿಳಿಲಾರ್ದಂಗೆ ಆಗ್ತದಲ್ಲ ಲ್ಯಾಂಗ್ವೇಜ್. ಅದಕ್ಕೆ ಭಾಷಾಭಿಮಾನನೂ ಬೇಕು. ಆ ಭಾಷೆ ಆದಂತೆ ಇವೆಲ್ಲ ಸಾಹಿತ್ಯ ಓದ್ಲಕ್ಕೆ ಸಾಧ್ಯ ಆಗ್ಯದ. ನಮಗೆ ಭಾಷೆನೇ ಇದ್ದಿದ್ದಿಲ್ಲ ಅಂದ್ರೆ ಏನು ಓದ್ತಿದ್ದೇವೆ ನಾವು? ಅದಕ್ಕೆ ಪಂಚಾಭಿಮಾನಿಗಳು ಗೊತ್ತಾಯ್ತರ? ಇವು ಇದ್ರೆ ಮನುಷ್ಯತ್ವ ಅಂತ. ಯಾವ್ಯಾವ ಹೇಳ್ರಿ? ದೇಶಾಭಿಮಾನ, ಈಶಾಭಿಮಾನ, ಧರ್ಮಾಭಿಮಾನ, ಆತ್ಮಾಭಿಮಾನ, ಜ್ಞಾನಾಭಿಮಾನ, ಕೋಶಾಭಿಮಾನ, ಧರ್ಮಾಭಿಮಾನ, ಭಾಷಾಭಿಮಾನ. ಈಶಾಭಿಮಾನದೊಳಗೆ ಆತ್ಮಾಭಿಮಾನ ಬಂದ್ಬಿಡ್ತದೆ. ಆತ್ಮ ಈಶ ಇಬ್ಬರು ಬೇರೆ ಅಲ್ಲ, ಎಲ್ಲ ಒಂದೇ ಪರಮಾತ್ಮ. ಹೌದಲ್ರ? ಅದಕ್ಕೇನು ಸಪರೇಟ್ ಬೇಕಾಗಿಲ್ಲ. ಅದಕ್ಕೆ ಪಂಚ ಅಭಿಮಾನಗಳು: ದೇಶ, ಭಾಷೆ, ಕೋಶ. ಆತ್ಮ ಅಂದ್ರೂ ದೇವರೇ, ಈಶ್ವರ ಅಂದ್ರೂ ದೇವರೇ, ಎಲ್ಲ ಬ್ರಹ್ಮ ಒಂದೇ. ದೇವರು ಅಂದ್ರೆ ಅದಕ್ಕೆ ಮತ್ತೆ ಎರಡು ಮಾಡಿದೇವು ಅಂದ್ರೆ ಅದಕ್ಕೆ ಹೊಲಸ ಬಿಡ್ತಾರೆ ಎಲ್ಲರೂ. ಅದಕ್ಕೆ ದೇಶಾಭಿಮಾನ, ಭಾಷಾಭಿಮಾನ, ಕೋಶಾಭಿಮಾನ ಅಂತಂದ್ರೆ ಇಲ್ಲಿ ನಮಗೆ ಧರ್ಮ ಗ್ರಂಥಗಳು ಎಷ್ಟೊಂದು ಅದಾವಲ್ಲ, ಭಗವದ್ಗೀತೆ ಇಂಥವೆಲ್ಲ, ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ವಚನ ಸಾಹಿತ್ಯ, ಸಿದ್ಧಾಂತ ಶಿಖಾಮಣಿಗಳು, ಏನು ರಾಶಿ ರಾಶಿ ಅದು. ದೇಶ, ಭಾಷೆ, ಕೋಶ ಆಯಿತು, ಈಶ ಆಯಿತು, ಧರ್ಮ ಆಯಿತು. ದೇಶ, ಭಾಷಾ, ಕೋಶ, ಈಶ, ಧರ್ಮ ಸಾಕಲ್ಲ. ಇನ್ನ ಹೆಚ್ಚಿಗೆ ಕೂದಲು ಸಿಳ್ಕೊತಾದ್ರೆ ಭಾಳ ಆಗಿರ್ತಾವ. ಕೂದಲು ಭಾಳ ಸಿಗ್ಲಕ್ಕೆ ಹೋಗ್ಬಾರ್ದು. ಒಂದು ಅಭಿಮಾನ ಅಂತ ಇರ್ಬೇಕಂದ್ರೆ ಎದ್ರ ಮೇಲೆ ಅಭಿಮಾನ ಇರಬೇಕು? ಇವೆಲ್ಲದ್ರ ಮೇಲೆ ಅಭಿಮಾನ. ಧರ್ಮಾಭಿಮಾನದಾಗೆ ಎಲ್ಲ. ಧರ್ಮ ಅಂದ್ರೆ ಏನು? ವಾಟ್ ಈಸ್ ಧರ್ಮ? ನಡ್ಕೋಬೇಕಂತ ಹೆಂಗ್ ನಡ್ಕೋತಿ? ಈಗಿಲ್ಲ ಪಾಠ ಹೇಳಕ್ ಕೂತೀನಿ. ಪಾಠ ಹೇಳೋ ಟೈಮ್ನಾಗ ನಾನು ಮಾಡ್ತಾ ಇರೋ ಧರ್ಮ ಯಾವುದು? ವಕ್ತೃ ಧರ್ಮ ಅಂತಾರ. ವಕ್ತೃ ಧರ್ಮ ಅಂದ್ರೆ ಮಾತಾಡೋ ಧರ್ಮ. ಒಂದು ಪದ್ಧತಿ ಪ್ರಕಾರ ಮಾತಾಡ್ತೀನಿ ಅಂತ ಹೇಳಿ ಕುಂತು ಕೇಳ್ತೀವಿ, ಹೌದಿಲ್ಲ? ನಾ ವಕ್ತು ಧರ್ಮ ಪಾಲಿಸ್ಲಿಲ್ಲ, ಏನಾರ ಪಾಲ್ತು ಮಾತಾಡಿ ಟೈಮ್ ವೇಸ್ಟ್ ಮಾಡಿದೆ ಅಥವಾ ಯಾರ್ದಾರ ಮನಸ್ಸಿಗೆ ನೋವು ಮಾಡಿದ್ದೆ ಅಂದ್ರೆ ಅದು ವಕ್ತೃ ಧರ್ಮ ಅಲ್ಲದು, ವಕ್ತೃ ಅಧರ್ಮ. ಮತ್ತೆ ನೀವು ಮುಂದೆ ಕೂತು ಕೇಳಕತ್ತೀರಲ್ಲ, ನಿಮ್ದು ಒಂದು ಧರ್ಮ ಅದ ಇಲ್ಲ, ಶ್ರೋತೃ ಧರ್ಮ. ನೀವು ಒಂದು ಪದ್ಧತಿ ಪ್ರಕಾರ ಕೂತು ಕೇಳಿದ್ರೆ ಲೆಕ್ಕಪ್ಪ. ನೀವು ಕೇಳಿದ್ರೆ ಧರ್ಮ ಇರಲಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಪ್ರತಿಯೊಂದು ಯಾವುದು ಹೆಂಗಿರ್ಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಪದ್ಧತಿ ತೋರಿಸೋದೇ ಧರ್ಮ. ಮತ್ತು ಧರ್ಮ ಅಂದ್ರೆ ಇವೆಲ್ಲ ಲಿಂಗಾಯತ, ವೀರಶೈವ, ಮತ್ತೇನೇನದವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ಇವೆಲ್ಲ ಏನಾಗಿ ಕೂತಾವ, ಜಾತಿ ಆಗಿ ಕೂತಾವಲ್ಲ, ಇವಕ್ಕೆಲ್ಲ ಧರ್ಮ ಧರ್ಮ ಅನ್ಕೋತ ಹೊಂಟು ಬಿಟ್ಟಾರ. ಇವೆಲ್ಲ ಧರ್ಮ ಅಲ್ಲ. ಧರ್ಮ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳೋದು. ಹೆಂಗ್ ಅದೀವಿ ಅಂತ ನೋಡ್ಕೋಬೇಕು. ನಾವ್ ಹೆಂಗ್ ಅದೀವಿ, ಹೆಂಗ್ ಇರ್ಬೇಕು, ಅವೆರಡರ ಮಧ್ಯದ ವ್ಯತ್ಯಾಸ ತೆಗೆದು ಏನ್ ಮಾಡ್ಬೇಕು? ನಾವು ಅದೇ ಆಗ್ಬೇಕು. ಅದೇ ಧರ್ಮ. ಶ್ರೇಷ್ಠ ಆಗೋದಕ್ಕೆ ನಮಗ ಕೆಳಗೆ ಇದ್ದವ್ರಿಗೆ ಮ್ಯಾಲ ಎತ್ತದು. ಅಂದ್ರೆ ಹಂಗ ಕೆಳಗೆ ಬಿದ್ದಾನ ಅವ ಮ್ಯಾಲ ಏರಿ ಲಿಂಗ ಆಗ್ತಾನ. ಜೀವ ಕೆಳಗೆ ಬಿದ್ದವ, ಮ್ಯಾಲೇರವ ಶಿವ. ಜೀವ ಶಿವನಾಗುವುದು
ಅಥವಾ ಜೀವ ಬ್ರಹ್ಮನಾಗುವುದು, ಇದೆಲ್ಲ ಈ ತರ ಬರ್ತದೆ. ಅದಕ್ಕೆ ಇಲ್ಲಿ ಒಂದು ದೃಷ್ಟಾಂತ ಕೊಟ್ಟು ವಚನ ನಿಮಗೆ ಹೇಳಿ ಅದು ಮುಗಿಸೋಣ. ಏನಂದ್ರೆ ಒಬ್ಬ ಭಯಂಕರ ಶ್ರೀಮಂತ ಇರ್ತಾನ, ಆಗರ್ನ ಶ್ರೀಮಂತ. ಅವ ಏನ್ ಮಾಡ್ಬೇಕಪ್ಪ, ಯಾವ್ದೋ ಜಡ್ ಬಂದ್ಬಿಡ್ತು, ಯಾವ್ದೋ ಜ್ವರ ಯಾವ್ದೋ ಒಂದು ಜಡ್ ಬಂದ್ಬಿಡ್ತದ. ಏನ್ ಔಷಧ ಕೊಟ್ಟರು ಕಡಿಮೆ ಆಗಲ್ಲ, ಏನ್ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗಲ್ಲ, ತ್ರಾಸ ಆಗ್ಬಿಡ್ತದ, ಭಯ ಶುರು ಆಗ್ಬಿಡ್ತದ. ಇಷ್ಟೆಲ್ಲ ಭೋಗ ಭಾಗ್ಯಗಳನ್ನು ತಯಾರು ಮಾಡ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ, ಎಲ್ಲಿ ಸಾಯ್ತೀನಿ ಅಂತ ಅಂಜಿಕೆ ಬರ್ಲಕತ್ತಿ ಬಿಡ್ತದ. ಅವಾಗ ಏನಾಯ್ತು, ಯಾರೋ ಒಬ್ಬರು ನಿಮ್ಮಂತವ್ರು ಹೇಳಿದ್ರು, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ಬರಕುವುದುಂಟೆ ಆತ್ಮ ಅಂತೇಳಿ ಒಂದು ಪದ್ಯ ಹೇಳಿದ್ರು. ಹೌದನಿಸ್ತಾವನಿಗೆ. ಹೌದನಿಸಿ ಏನಾಯ್ತು, ಒಬ್ಬ ಗುರುವಿಗೆ ಸನ್ಯಾಸಿಗೆ ಹೋಗಿ ಏನ್ ಮಾಡ್ದ, ಆಹ್ವಾನ ಕೊಟ್ಟ. ಗುರುಗಳೇ, ನಮ್ಮ ಮನೆಗೆ ಬಂದು ಉಪಚಾರ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮ ಪೂಜೆ ಪಾಠಗಳನ್ನ ನಮ್ಮ ಮನೆಯೊಳಗೆ ಮಾಡಿ ನಮ್ಮ ಮನೆಯನ್ನ ಧನ್ಯ ಮಾಡಬೇಕು ಅಂದಾಗ ಆಯ್ತಪ್ಪ ಅಂತ ಗುರುಗಳು. ಅವನಿಗೇನು ಬಂಗಾರದ ಪರಾತಿನೊಳಗೆ ಗುರುವಿನ ಪಾದ ತೊಳೆದು ಪೂಜೆ ಮಾಡಿ ವಿಭೂತಿ ರುದ್ರಾಕ್ಷಿ ಅವೇನು ಮುತ್ತು ರತ್ನಗಳನ್ನ ಗುರುವಿನ ಪಾದದ ಮೇಲೆ ಹಾಕಿ ಏನೆಲ್ಲ ಮಾಡಿ ಮನೆಯಾಗ ಒಳಗಾದ್ಮೇಲೆ ಎಷ್ಟೊಂದು ಬಟ್ಟಲುಗಳು ಬಂಗಾರದ್ದು, ಪ್ಲೇಟ್ ಬಂಗಾರದ್ದು, ಎಲ್ಲ ಬಂಗಾರದಾಗೆ ಮುಳುಗಿಸ್ಬಿಟ್ಟ ಗುರುಗಳಿಗೆ. ಅದಕ್ಕೆ ಗುರುಗಳ ಮನಸ್ಸಿನಾಗ ಏನಾಯ್ತು, ಇಷ್ಟೊಂದು ರಾಶಿ ಬಂಗಾರದ ಬಟ್ಲುಗಳದಾಗ ಒಂದು ಬಟ್ಲ ನನ್ನ ಬಲ್ಲಿ ಇಟ್ಕೊಂಡ್ರೆ ಏನಾಗ್ತದ, ತಗೊಂಡು ಇಟ್ಕೊಂಡ್ಬಿಡಮ್ಮ ಅಂತೇಳಿ ಒಂದು ಬಟ್ಲ ಗುರುಗಳೇನು ಮಾಡಿಬಿಟ್ರು, ಬ್ಯಾಗ್ನಾಗ ಹಾಕೊಂಡ್ಬಿಟ್ರು. ಅವ್ರೇನು ಆರಾಮ ಬಂಗಾರ ಬಟ್ಲಗಳು ಏತವ ಎಣಸಲ್ಲ ಬಿಡಲ್ಲ, ಜಗ್ಗಿ ಶ್ರೀಮಂತರು. ಅವೇನ್ ತಮ್ಮ ಬಟ್ಲ ತಾವು ತಗೊಂಡು ತೊಳ್ಕೊಂಡು ಆ ಕಡೆ ಹೋಗ್ಬಿಟ್ರು. ಗುರುಗಳದೆಲ್ಲ ಉಪಚಾರ ಮುಗೀತು. ನಮ್ಮಲ್ಲಿ ಹೆಂಗೆ ಸ್ಟೀಲಿನ ಚಮಚ, ಸ್ಟೀಲ್ ಬಾಂಡೆ ಕಳೆದ್ರೆ ನಾವೇನು ಚಿಂತೆ ಮಾಡಲ್ಲಲ್ಲ, ಹಂಗೆ ಬಂಗಾರ ಕಳೆದ್ರೆ ಚಿಂತೆ ಇರ್ಲಾರ್ದವ್ರನ್ನು ಒಂದು ಜನ ಅದಾರ, ಒಂದು ತರ ಜನ ಅದಾರ ಈಗಿನ. ಹಂಗಾಗಿ ಅಲ್ಲೇನಾಗ್ಬಿಡ್ತು, ಸ್ವಾಮಿ ತಗೊಂಡು ಹೋದ ಬಂಗಾರ ಬಟ್ಲ. ಅವನ್ ತಲೆ ಒಳಗ ಹಗಲು ರಾತ್ರಿ ಆ ಬಂಗಾರ ಬಟ್ಲ ಬಿಟ್ರೆ ಬೇರೆ ಏನು ಇಲ್ಲೇ ಇಲ್ಲ. ಪರಮಾತ್ಮನ ಜ್ಞಾನವೇ ಹೋಗ್ಬಿಡ್ತಾವ. ಬರೀ ಯಾವಾಗ ನೋಡೋದನ್ನು ಬಟ್ಲನೇ ನೆನ್ಸ್ಲಕ್ಕತ್ತವ ಮನಸ್ಸು. ಹಿಂಗಾಗಿ ಹಗಲು ರಾತ್ರಿ ನಿದ್ದೆತ್ತಲ್ದು, ಉಂಡನ್ನ ಮೇಗತ್ತಲ್ದು, ಅದು ಬಂಗಾರ ಬಟ್ಲನೇ ನೆನಪು ಬರ್ಲಕ್ಕತ್ತದ. ದೇವರ ಧ್ಯಾನ ಮರ್ತು ಹೋಗ್ಬಿಡ್ತು, ಕಾಯ ವಾಚ ಮನಸ ದೇವರ ಸೇವೆ ಮರ್ತು ಹೋಗ್ಬಿಡ್ತು. ಏನಾಗ್ಬಿಡ್ತು ಅಂತಂದ್ರ ಆ ರೋಗಿಗೆ, ಶ್ರೀಮಂತನಿಗೆ ಏನು ರೋಗ ಇತ್ತು ಆ ರೋಗ ಈ ಸ್ವಾಮಿ ಚಾಲು ಆಗ್ಬಿಡ್ತು. ಇದು ಔಷಧ ಡಾಕ್ಟರ್ ಏನ್ ಕೊಟ್ರು ಕಡಿಮೆ ಆಗಲ್ದು. ಏನ್ ಮಾಡ್ಬೇಕು ಅವಾಗ ಅವ್ರ ಗುರುಗಳ ಬಲ್ಲಿ ಏನ್ರಿ ನಮ್ದು ಎಡೆವರ್ ಹಿಂಗಾಗ್ಬಿಡ್ತು, ಆರಾಮ ತಪ್ಪಿಬಿಟ್ಟದ, ಏನ್ ಮೆಡಿಸಿನ್ ಕೊಟ್ರು ಆರಾಮ ಆಗ್ತಾ ಇಲ್ಲ, ಬಹಳ ತ್ರಾಸ ಆಗ್ಯದ. ಅಂಥದ್ದು ಆಗ್ಬಾರ್ದಲ್ಲ ನಿನಗ. ನೀ ಏನೋ ಹೋಗ್ಬಾರ್ದು ಜಾಗದಾಗ ಹೋಗಿ ಮಾಡಬಾರ್ದು ಕೆಲಸ ಮಾಡಿದಿ, ಅದಕ್ಕೆ ನಿನಗೆ ಆಗಬಾರ್ದಾಗ್ಯದ. ಪರಮಾತ್ಮನನ್ನ ನೆನೆಸಿದವರು ಎಲ್ಲ ಕಾಲದಲ್ಲಿ ಸುರಕ್ಷಿತವಾಗಿರ್ತಾರ, ಎಂಥ ಸಮಸ್ಯೆ ಬಂದರೂ ಸಹಿತ ಅದಕ್ಕೆ ಹಚ್ಕೊಳ್ಳಾರ್ದಂಗಿರ್ತಾರ. ಇದು ನಿನ್ನ ಮನಸ್ಸಿಗೆ ಭಾಳ ಹಚ್ಕೊಂಡಿದಿ, ಮತ್ತ ನಿನಗಿಷ್ಟೊಂದು ಭಯ ದುಃಖ ಚಿಂತೆ ಆಗ್ಲಕತ್ತದಂತ ಅಂದ್ರೆ ಇಲ್ಲಿ ಒಂದೇನೋ ನೀನು ಆ ಮಾಡಬಾರ್ದು ಕೆಲಸ ಮಾಡಿದಪ್ಪ, ಎಲ್ಲೋ ಹೋಗ್ಬಾರ್ದು ಕೆಲಸಕ್ಕೆ ಹೋಗಿದಿ, ಸ್ವಲ್ಪ ನೆನಪು ಮಾಡ್ಕೋ ಅಂದ್ಮೇಲೆ ಇಂಥವ್ರ ಮನೆಗೆ ಹೋಗಿನಿ, ಇಂಥದ್ದಾಯ್ತು ಅಂತ ಗುರುಗಳ ಮುಂದೆ ಹೇಳಕ್ಕೆ ಏನು ತಪ್ಪು ಹೇಳ್ದ. ನೀನೇನ್ ಮಾಡ್ಬೇಕಪ್ಪ, ಮೊದಲು ಒಯ್ದು ಅವ್ರ ಬಂಗಾರ ಬಟ್ಲ ಅವ್ರಿಗೆ ಕೊಟ್ಟು ಬಿಟ್ಟೆ ಅಂತಂದ್ರೆ ನೀ ಆರಾಮಾಗಿ ಬಿಡ್ತೈತಿ ಅಂತ ಹೇಳ್ಬಿಟ್ರು. ಮತ್ತ ಗುರುಗಳು ಅವ್ರ ಮನೆಗೆ ಹೋಗಿ ಊಟ ಮಾಡುವಾಗ ನಿಮ್ಮ ಬಂಗಾರದ ಒಂದು ಬಟ್ಟಲದ ಮೇಲೆ ನನಗೆ ಮೋಹ ಆಗಿ ಇದನ್ನು ತಗೊಂಡೆ,
ಮತ್ತೆ ನನಗೆ ಇಷ್ಟೆಲ್ಲ ತೊಂದರೆ ಆಯ್ತು, ಈ ತೊಂದರೆ ಆಗ್ಯದಂದ್ರೆ ನೀನು ಏನು ಕೆಲಸ ಮಾಡ್ತೇಪ್ಪ ಅಂತ ಕೇಳಿದ್ರೆ ಅವ ಮಾಡೋವೆಲ್ಲ ಕೆಟ್ಟ ಕೆಲಸಗಳು ಹೇಳ್ದ. ಸಮಾಜ ದ್ರೋಹ, ರಾಜಕಾರಣದ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡಿ ಜನರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಕಟ್ಟಿದ ತೆರಿಗೆಯನ್ನ ನಾನು ದುರುಪಯೋಗ ಮಾಡಿ ಒಂದು 100 ರೂಪಾಯಿದಾಗ ಸಮಾಜಕ್ಕೆ 10 ರೂಪಾಯಿ ಕೊಟ್ಟರೆ 90 ರೂಪಾಯಿ ನಾನು ಮನೆಗೆ ತುಂಬಿಕೊಂಡಿನಿ. ಹಿಂಗಾಗಿ ನನಗಂತ ರೋಗ ಬಂದಿತ್ತು, ನೀವು ಬಂದು ಆದ್ಮೇಲೆ ನನಗೆ ಸಮಾಧಾನ ಆಯಿತು. ಅದಕ್ಕೆ ನಿನ್ನ ಗಳಿಕೆ ಸದ್ದ ಗಳಿಕೆ ಅಲ್ಲ, ಮತ್ತ ನೀನು ನಮಗೆ ಬಳಸಿದ್ದನು ನಮ್ದು ತಪ್ಪಾಗ್ಯದ. ನೀನು ಒಬ್ಬವ ನಮ್ಮ ಧರ್ಮದ ಮನುಷ್ಯ ಅಂತ ನಾವು ಬಂದೆವು, ನೀನು ಮದ್ಯ ಮಾಂಸ ಸ್ವೀಕಾರ ಮಾಡುವಂತ ಒಂದು ನಮ್ಮ ಧರ್ಮದ ವಿರೋಧವಾದಂತ ಆಹಾರವನ್ನು ತಗೋತಿದ್ದಿ. ಅಂಥವ್ರ ಮನೆಯಾಗ ನಾವು ಬಂದು ಇಲ್ಲಿ ಊಟ ಮಾಡಿದ್ದಕ್ಕೆ ನಮಗೆ ಎಷ್ಟು ತ್ರಾಸಾಗ್ಯದ. ಮತ್ತು ನಿನ್ನ ಗಳಿಸಿದ ಗಳಿಕೆನೂ ಭ್ರಷ್ಟ ಗಳಿಕೆ. ಒಂದು ಅಧಿಕಾರ ಹಿಡಿದ ಮೇಲೆ ಸಮಾಜದ ಉಳಿತೆಗಾಗಿ ನೀನು ದುಡಿಬೇಕು ಬಿಟ್ಟು ಸಮಾಜವನ್ನ ನಿನ್ನ ವಿಲಾಸ ಭೋಗಕ್ಕಾಗಿ ಬಳಸ್ಕೊಂಡು ಹಾಳು ಮಾಡಿದಿ. ಆ ಪಾಪ ನಿಂದು ನನಗೆ ಸುತ್ಕೊಂಡ್ಬಿಟ್ಟದ ಮಾರಾಯ, ನಿನ್ನ ಬಟ್ಟಲ ನೀ ತಗೊಂಡ್ಬಿಡು ಅಂತೇಳಿ ಬಟ್ಟಲ ಕೊಟ್ಟಿಗೆ ಇವರು ತಮ್ಮ ಜಾಗಕ್ಕೆ ನಾವು ಬಂದ್ರು. MLA ಅದನ್ನ ಬರೀ ಇಂಥವ್ರ ಮನೆ ನೋಡ್ಕೋತಾರೆ ಸ್ವಾಮೀಜಿಗಳು. ಅವ್ರ ಮುಂದೆ ಏನು ನರಕ ಅನುಭವಿಸ್ತಾರ ಗೊತ್ತಿಲ್ಲ. ಎಲ್ಲ ಕಳಮನ್ ಮಕ್ಕಳ ಮನೆಗೆ ಹೋಗಿ ದೊಡ್ಡ ದೊಡ್ಡ ಭೋಗ ಇದ್ದಲ್ಲೇ ಹೋಗ್ತಾರೆ. ನಮ್ಮಂತಾರ ಬಡವ್ರ ಮನೆಗೆ ಬರಂಗೇ ಇಲ್ಲ ಅವ್ರು. ಅದೇ ದೊಡ್ಡ ಸಮಸ್ಯೆ ಅದ. ಬಡವ್ರ ಮನೆಯಾಗ ಗುರುಗಳು ಬಂದ್ರೆ ಎಷ್ಟು ಹೃದಯವಂತಿಕೆಯಿಂದ ಅವ್ರಿಗೆ ಎಷ್ಟು ಉಪಚಾರ ಮಾಡ್ಲಿಕ್ಕೆ ತಯಾರದಾರ. ಅವರು ಕಾಲ್ರಾಗ್ಯಾರ, ಇವರು ಕಾಲ್ರಾಗ್ಯಾರ. ಎಲ್ಲಿ ಭೋಗ ಸಿಗ್ತದ ಅಲ್ಲಿ ಹೋಗಿ ತಿಂದು ಭಾಳ ಚಲೋ ಮಾಡಿರಿ ಅವ್ರು ತಿನ್ನೋದು ನೋಡ್ಬೇಕು. ಏನೇನು ತಿಂತಾರ, ಎಷ್ಟು ತಿಂತಾರ, ಏನಪ್ಪ ಇವ್ರು ಎಟ್ರೆ ತಿಂತಾರದಪ್ಪ ಇವ್ರು, ಅವ್ರು ತಿನ್ನಿಸ್ತಾರೆ ಇವ್ರು ತಿಂತಾರೆ, ಎಲ್ಲಿದ್ ಬಂದಿರ್ತದ ಅಂತ ನೋಡಂಗೇ ಇಲ್ಲ. ಎಂಥ ಆಹಾರ ಇದು, ಆಹಾರನೋ ಭಕ್ತರ ಆಹಾರನೋ ನೋಡಂಗೇ ಇಲ್ಲ. ಬರೇ ತಮಗೊಂದು ಎಲ್ಲಿ ಅದೇನೋ ಬೆಚ್ಚಗಿದ್ದಲ್ಲಿ ಮನೆಗೆ ಹಚ್ಚಿಗಿದ್ದಲ್ಲಿ ಮೈ ಹೋತಾರಲ್ಲ, ಆ ಮಟ್ಟಕ್ಕೆ ಸಾಧನೆ ಮಾಡಿದ್ರೆ ಆಗಂಗಿಲ್ಲ. ಸಾಧಕರು ಬಹಳ ಎಚ್ಚರಿಕೆಯಿಂದ ಪರಮಾತ್ಮನ ದಾರಿಯಲ್ಲಿ ಈ ಶಟಸ್ಥಲ ವಚನಗಳು ಕಂಪ್ಲೀಟ್ ಭಕ್ತನ ಭಕ್ತಸ್ಥಲ, ಭಕ್ತನ ಮಹೇಶ ಸ್ಥಳ ಹೆಂಗದ, ಮಹೇಶನ ಭಕ್ತಸ್ಥಳ, ಮಹೇಶನ ಮಹೇಶ ಸ್ಥಳ, ಹಿಂಗೆಲ್ಲ ಬರ್ತಾವ. ಒಂದೊಂದ್ರಾಗ 7 42 ಸ್ಥಳಗಳು ಮುಗಿಯೋದ್ರಾಗೆ ಅಗ್ನಿ ಸ್ವಚ್ಛ ಮಾಡಂಗ ಚನ್ನಬಸವಣ್ಣವ್ರು ಮಾಡಿಬಿಡ್ತಾರೆ. ಇದು ಹಿಡ್ಕೊಂಡದ್ದು ಕರೆಕ್ಟ್ ಮಾಡಿವೆ ಇಲ್ರಿ, ಸೀದಾ ಸಾಪು ಸ್ವಚ್ಛ ಆಚಾರ ವಿಚಾರಗಳು ಸುಧಾರಣೆ ಮಾಡ್ಕೊಳಕ್ ಮಾರ್ಗದರ್ಶನ ಅದ ಇಲ್ಲ, ಚೆನ್ನಾಗ್ಯದ ಇಲ್ರಿ ಇದು ವಚನ ಸಾಹಿತ್ಯ. ಹೆಂಗ ಶುದ್ಧ ಬ್ರಹ್ಮ ಮತ್ತೆ ಶುದ್ಧ ಆಗ್ಬೇಕಾದ್ರೆ ಬೇಕಾ ಬೇಡ ಆಚಾರ ವಿಚಾರ? ಬರೀ ವಿಚಾರದ ಆಚಾರ ಇಲ್ಲ ಅಂದ್ರೆ ಹೆಂಗ? ಮತ್ತೆ ಯಾರು ಹೇಳ್ತಾರೆ ಇವೆಲ್ಲ? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇದು ವಚನ ಹೇಳಿದ್ಮೇಲೆ ಮತ್ತೆ ತಮ್ಮ ಭೋಗಕ್ಕ ಅಂತವ್ರ ಮನೆಗೆ ಹೋಲಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಅಂತ ವಿಚಾರಗಳು ಹೇಳೋದು ಬೇಡ, ಏನು ಬೇಡ. ಎಲ್ಲಿ ಸಿಗ್ತದ ಒಂದು ಕಾರ್ ತಗೊಳ್ಳೋದು, ಕೂಳಿನ ಸಲುವಾಗಿ ಸಿಕ್ಕಲ್ಲಿ ಎಲ್ಲೆಲ್ಲಿ ಸಿಗ್ತದ ಅಲ್ಲಿ ತಿನ್ಕೊ ತಿರುಗಾಡಿದ್ರ ಧರ್ಮ ಅಲ್ಲ, ಧರ್ಮ ಗುರುಗಳಲ್ಲ, ಅವ್ರು ಭಕ್ತರಲ್ಲ. ಅದೆಂತ ಅಂದ್ರು, ಅದೇನು ಯಾವ ಶಬ್ದ ಬಳಸಿದ್ರು ಇವರೆಲ್ಲ ಮಾಡೋ ಸಾಧನೆಗೆ? ಎಂತ ಶಬ್ದ ಬಳಸಿದ್ರು ಗೊತ್ತಾ? ಸುಡಲಿ ಅಂತಂದ್ರು. ಈ ರೀತಿ ಹುಚ್ಚುಚ್ಚು ಮಾಡೋರು ಸಾಧನೆ. ಇವರ ಯುಕ್ತಿ ಅಂತ ಏನ್ ಪ್ರಯತ್ನ ಅದ ಇವ್ರ ಬಲ್ಲಿ? ಶುದ್ಧವಾಗಿ ಸಿದ್ಧವಾಗಿ ಪ್ರಸಿದ್ಧವಾಗಿ ಇರ್ಬೇಕನ್ನೋದು ಏನಾರ ಪ್ರಯತ್ನ ಅದ? ಎಲ್ಲ ಸುಡುಗಾಡು ದಾರಿ ಹಿಡಿದು ಗಳಿಸ್ಲಕತ್ತಾರ. ಮತ್ತೆ ಅದ್ರ ಮೇಲೆ ಅಂತ ಸುಡುಗಾಡು ಗಳಿಕೆಲಿಂದ ಸುಡುಗಾಡು ಭಕ್ತಿ ಮಾಡ್ತಾರೆ. ಇದೆಂತ ಭಕ್ತಿ ಇದು? ಸತ್ಯ ಶುದ್ಧ ಕಾಯಕ ಇರ್ಲಾರ್ದ ಭಕ್ತಿ. ಈ ರೀತಿ ಆದ್ರ ಮುಕ್ತಿ ಅಂತವು. ನಿಮ್ಗೆ ಎಂತ ಮುಕ್ತಿ ಸಿಗ್ತದೋ? ನಿಮ್ದ್ಯಾ ಸಾಧನೆ ಇದು ಅಂತೇಳಿ ಬೈಲಕತ್ತಾರ. ದರಿದ್ರ ಬದುಕನ್ನೇ ಶ್ರೇಷ್ಠ ಮಾಡಿಕೊಂಡು ಅದನ್ನೇ ಹೊಗಳಕೋತ ಅವ್ರಿಗೆ ಇವ್ರ ಹಾರ ಹಾಕೋದೇನು, ಶಾಲ್ ಹಾಕೋದೇನು, ಹೊಚ್ಚಾಗಿ ಒಬ್ರಿಗೊಬ್ರು ಗೌರವ ಮಾಡ್ಕೊಳ್ಳೋದೇನು, ಇವೆಲ್ಲ ಏನದವ?
ಇವರು ದುಷ್ಟರು, ಅವರು ದುಷ್ಟರು. ಇದು ದುಷ್ಟರು ಸಹವಾಸ. ಧರ್ಮದ ಹೆಸರಿನಲ್ಲಿ ಒಂದಿಷ್ಟು ಮಂದಿ ದುಷ್ಟರು ಜನರನ್ನು ಆಳ್ತಾ ಇದ್ದಾರೆ, ಮತ್ತೆ ರಾಜಕೀಯದ ಹೆಸರಲ್ಲಿ ಒಂದಿಷ್ಟು ದುಷ್ಟರು ಜಗತ್ತನ್ನು ಆಳ್ತಾ ಇದ್ದಾರೆ. ಇದು ಏನಾಯ್ತು ಅಂದ್ರೆ ಮನಿ ಹಾಳ ಕೆಲಸ, ದೇಶ ಹಾಳ ಕೆಲಸ. ಇವ್ರಲಿಂತ ಏನೂ ಒಳ್ಳೇದಾಗಂಗಿಲ್ಲ, ಇನ್ನ ಇಟ್ಟು ಕೆಟ್ಟಗೋತೆ ಹೋಗ್ತದ. ಎಲ್ಲ ಒಬ್ಬರು ಬರ್ತಾರೆ, ಒಂದು ಬುದ್ಧಿ ಕಲ್ತವ್ರು, ಅವಾಗ ಎಲ್ಲರೂ ನೆಟ್ಟಗಾಗ್ತಾರೆ. ಶುದ್ಧ ಬ್ರಹ್ಮ ಅವತರಿಸಿ ಬಂದನಂತಂದ್ರೆ ಎಲ್ಲ ನೆಟ್ಟಗಾಗ್ತಾರೆ. ಅವ ಬರೋ ತನಕ ಸ್ವಲ್ಪ ಕಾಯ್ಬೇಕಷ್ಟೇ. ನಡೆದದ ಅಂತ ತಿಳ್ಕೊಂಡಾರ ಮಜಾ, ಅದ್ರ 1000 ಪಟ್ಟು ಕಟ್ಟಬೇಕನ್ನೋದು ಗೊತ್ತಿಲ್ಲ ಅವ್ರಿಗೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 232, 33, 34 ಇವುಗಳ ಒಂದು ಪುನರಾವರ್ತನೆ ನಡೆದ 148ನೇ ದೋಹಾವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದರ ಪೈಕಿ ಇಲ್ಲಿ ಈ ಜಗತ್ತನ್ನು ಭಾಗ ಮಾಡೋದು ಯಾವ ರೀತಿ ಅನ್ನೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅಪರೋಕ್ಷ ಬಾಧ ಅಂತಂದ್ರೆ ದೇಹನೇ ನಾನು, ಈ ಜಗತ್ತು ಸತ್ಯ ಅಂತ ನಮಗೇನಾಗ್ಯದ ಅಪರೋಕ್ಷ ಆಗ್ಬಿಟ್ಟದು. ಅದೆಂತ ಅಪರೋಕ್ಷ ಆಗ್ಯದ? ದೇಹನೇ ನಾನು ಮತ್ತು ಈ ಜಗತ್ತು ಸತ್ಯ ಅನ್ನೋದು ಇದು ಏನಿದು? ಭ್ರಮೆ. ಈ ಭ್ರಮೆನೇ ಏನಾಗ್ಯದ? ಅಪರೋಕ್ಷ ಆಗ್ಯದ. ಅಪರೋಕ್ಷ ಭ್ರಮೆ ಅಂದ್ರೆ ಗಟ್ಟಿ ಆಗ್ಬಿಟ್ಟದು. ಈ ಭ್ರಮೆಯನ್ನು ತೆಗೆದು ಹಾಕ್ಬೇಕಾದ್ರೆ ಏನಾಗಬೇಕು? ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಇದು ಸಾಧ್ಯ. ಅದಕ್ಕೆ ದೇಹವೇ ನಾನು ಅನ್ನೋದು ಯಾವಾಗ ಹೋಗ್ತದಪ್ಪ ಅಂತಂದ್ರೆ ಆತ್ಮನೇ ನಾನು ಎನ್ನುವ ಅಭಿಪ್ರಾಯ ದೇಹನೇ ನಾನು ಅನ್ನುವ ಅಭಿಪ್ರಾಯಕ್ಕಿಂತ ಹಿರಿದಾದಾಗ ಆತ್ಮನೇ ನಾನು ಅನ್ನೋ ಅಭಿಪ್ರಾಯ ಗಟ್ಟಿಗೊಳ್ತು. ಇದಕ್ಕಿಂತ ಅದು ದೊಡ್ಡದಾಗಬೇಕು, ಅವಾಗ ಇದು ಸಣ್ಣದಾಗಬೇಕು. ದೇಹನೇ ನಾನು ಅನ್ನೋದು ಸಣ್ಣದಾಗಬೇಕು, ಆತ್ಮನೇ ನಾನು ಅನ್ನೋದು ದೊಡ್ಡದಾಗಬೇಕು. ಬ್ರಹ್ಮಾಂಡನೇ ದೊಡ್ಡದು, ಬ್ರಹ್ಮಾಂಡನೇ ನನ್ನದು ಅನ್ನೋದು ಭ್ರಮೆ ಹೋಗಬೇಕು. ಅದು ಬ್ರಹ್ಮನೇ ನನ್ನದು ಅನ್ನೋಂಥದ್ದು ಏನಾಗಬೇಕು? ಬ್ರಹ್ಮನೇ ನನ್ನದು, ಆತ್ಮನೇ ನಾನು ಅನ್ನಂತ ಒಂದು ವಿಚಾರ ಗಟ್ಟಿಮುಟ್ಟ ಆಯ್ತು ಅಂತಂದ್ರೆ ಅವು ಹೋಗ್ತವ. ಬಟ್ ಅದ್ರ ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ಕೋತ ವೈಯಕ್ತಿಕ ಚಿಂತನೆ ಮಾಡೋರು ಮಾಡ್ಕೋತಾರ. ಇಲ್ಲಂದ್ರೆ ಸಾಮೂಹಿಕವಾಗಿ ಈ ರೀತಿ ಸತ್ಸಂಗ ಮಾಡ್ಕೋತಿರ್ಬೇಕು. ಶ್ರವಣ ಒಂದೇ, ಅದಕ್ಕೆ ಮತ್ತೊಂದು ಏನೇನೂ ಇಲ್ಲ. ಪ್ರತಿನಿತ್ಯ ಈ ವಿಚಾರ ಕೇಳ್ಕೋತ ಹೋಗ್ಬೇಕು. ಕೇಳ್ಕೋತ ಹೋದಾಗ ಅದು ತಾನೇ ಆಗ್ತದೆ. ಭ್ರಮೆ ಅಪರೋಕ್ಷವಾಗ್ಯದ. ಅದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಆ ಭ್ರಮೆ ಬಾಧ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಸದ್ಗುರು ಶ್ರೀ ಚನ್ನಬಸವೇಶ್ವರರ ವಚನದ ಒಂದು ಸಾಲನ್ನ ನಿನ್ನೆ ವಿಶ್ಲೇಷಣೆ ಮಾಡಿದೆವು. ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗಿರುವುದು ಅದೇ ಬ್ರಹ್ಮಜ್ಞಾನ. ಹಿಂಗಂದ್ರು ಒಂದೇ. ಆವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗಿರುವುದು ಅವನೇ ಬ್ರಹ್ಮಜ್ಞಾನಿ ಅಂತ ಈ ರೀತಿನೂ ನೀವು ಬರ್ಕೋಬಹುದು. ಎರಡನೇ ಸಾಲು ಏನದ? ಪ್ರಪಂಚ ಏನಾಗದು? ನಿವೃತ್ತಿ ಆಗದು. ಎರಡು ರೀತಿ ನಿವೃತ್ತಿ. ಒಂದು ಲಯರೂಪ ನಿವೃತ್ತಿ, ಇನ್ನ ಒಂದು ಅತ್ಯಂತ ನಿವೃತ್ತಿ. ಲಯರೂಪ ನಿವೃತ್ತಿಯನ್ನು ಟೆಂಪರರಿ. ನಿದ್ದೆ ಎತ್ತಿದಾಗ ಈ ಜಗತ್ತಿನ ಯಾವ ಭಾವನೆಗಳು ನಮಗೆ ಇರಂಗಿಲ್ಲಲ್ಲ, ಜಗತ್ತಿನಿಂದ ಮುಕ್ತವಾಗಿರುವ ಕಾರಣ ಅದು ಲಯರೂಪ ನಿವೃತ್ತಿ. ಅದು ಟೆಂಪರರಿ ಇರ್ತದೆ. ಅದು ಮತ್ತ ಹೊಳ್ಳಿ ಎತ್ತರ ಕೂಡ್ಲೇನೆ ಮತ್ತದು ನಮಗೆ ಬಂದು ಅಮರಿಸ್ಕೊತದ. ಈ ರೀತಿ ಇರೋದು ಲಯರೂಪ ನಿವೃತ್ತಿ.
ಕಾರ್ಯ ಅಂತೇನದಲ್ಲ ಅದು ಕಾರಣದೊಳಗ ಲಯ ಆಗೋದಕ್ಕ ಲಯ ರೂಪ ನಿವೃತ್ತಿ ಅಂತಾರ. ಒಂದು ಬಟ್ಟಿ ತಯಾರಾಗಬೇಕಾದ್ರ ಬಟ್ಟಿ ಕಾರ್ಯ, ಆ ಬಟ್ಟಿಯನ್ನ ಕಾರ್ಯ ತಯಾರಾಗಬೇಕಾದ್ರ ಅದಕ್ಕೆ ಯಾವ ಕಾರಣಗಳು ಬೇಕು? ನೂಲು ಎಳೆಗಳು, ದಾರದ ಎಳೆಗಳೇ ನಮಗ ಬೇಕು. ಅವು ಕಾರಣ ವಸ್ತುಗಳು ಬಟ್ಟಿ ತಯಾರಾಗಬೇಕಾದ್ರೆ. ನೀವು ಒಂದು ಬಟ್ಟೆ ಒಳಗಿಂದ ಎಲ್ಲ ಎಳೆ ಕಿತ್ತಿ ಹಾಕಿಬಿಟ್ರಿ ಅಂತಂದ್ರ ಅಲ್ಲಿ ಕಾರ್ಯ ಏನಾಯ್ತು? ಕಾರಣದೊಳಗೆ ಲಯ ಆಯ್ತು. ಲಯ ಆದ್ಮೇಲೆ ಮತ್ತೆ ಅದೇ ಎಳಿಲಿಂದ ಬಟ್ಟಿ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಬರ್ತದ. ಮತ್ತೇನಾಗ್ತದ? ಕಾರ್ಯ ಕಾರಣದಾಗ ಲಯ ಆಗ್ತದ, ಮತ್ತೊಂದ್ಸಾರಿ ಅದೇ ಕಾರಣಗಳಿಂದ ಮತ್ತೆ ಕಾರ್ಯ ಆಗ್ತದೆ. ಇದು ಏನದ? ಲಯ ರೂಪ ನಿವೃತ್ತಿ ಏನದ? ಇದು ತಾತ್ಕಾಲಿಕ. ಇದು ತಾತ್ಕಾಲಿಕ. ಈ ಶ್ರವಣ ಮಾಡ್ತಿರಲ್ಲ, ಈ ಶ್ರವಣ ಮಾಡಿದ್ದು ಶ್ರವಣ ಇರತನೇ ನಡೆದಿರ್ತದ. ಶ್ರವಣ ಮುಗಿದ ಕೂಡ್ಲೇನೆ ಅಂದರ್ ಸುಂದರ ಬಾಹರ ಬಂದರ. ಬಂದರ ಅಂದ್ರೆ ಮಂಗ, ಅಂದರ್ ಅಂದ್ರೆ ಒಳಗ, ಸುಂದರ ಅಂದ್ರೆ ಇಲ್ಲಿ ಸತ್ಸಂಗ ನಡೆದಾಗ ಭಾರಿ ಬ್ರಹ್ಮಜ್ಞಾನಿಗಳಿಗತ್ಲೆ ಎಲ್ಲಾ ತಿಳಿದು ಏನ್ ಜಗತ್ತೆಲ್ಲ ಲಯ ಆಗಿಬಿಟ್ಟದಂತ ಅಂದ್ಕೊಂಡು ಈ ದೇಹ ನಾನಲ್ಲ ಆತ್ಮನೇ ನಾನು ಅನ್ನೋ ಭಾವದೊಳಗೆ ಬದುಕಿ ಸತ್ಸಂಗ ಮುಗಿದು ಹೊರಗೆ ಹೋಗಿ ಚಪ್ಪಲಿ ಹಾಕೊಳ್ಳೋದ್ರಾಗೆ ಮತ್ತೆ ಬಂದರ ಅಂದ್ರೆ ಮತ್ತೆ ಮಂಗೆ ಆಗಿಬಿಡ್ತಾನೆ ಮನುಷ್ಯ. ಇದೇನದ? ಟೆಂಪ್ರರಿ. ಇದು ಟೆಂಪ್ರರಿ ಅಂದ್ರೆ ಏನಿದು? ಸತ್ಸಂಗ ಅಂದ್ರೆ ಕಿಡಿ ಕೇದ್ರದ ಕಾರಿದಂಗೆ ಕಿಡಿ. ಈಗ ಕಡ್ಡಿ ಕಟ್ಟಿಗೆ ತಗೊಂಡು ಕಡ್ಡಿ ಕೊರಿತೀರಲ್ಲ, ಅವಾಗ ಕಿಡಿ ಬರ್ತದ, ಕಡ್ಡಿ ಹೊತ್ತುಗೊತ್ತದ. ಕಡ್ಡಿ ಹೊತ್ತುಕೊಂಡಂಗೆ ಇದು ಸತ್ಸಂಗ ಇಲ್ಲಿ ಮಾಡೋದು. ಅದು ಎಷ್ಟೊತ್ತು ಉರಿತದ ಕಡ್ಡಿ? ಬಹಳ ಕಡಿಮೆ ಹೊತ್ತು ಉರಿತದ. ಅದು ಕಡ್ಡಿ ಆರೋದ್ರೊಳಗೆ ನೀವೇನ್ ಮಾಡ್ಬೇಕು? ದೇಹವೆಂಬ ಪ್ರಣತೆಯೇ, ಮನಸ್ಸು ಎಂಬ ತೈಲ, ಬುದ್ಧಿ ಎಂಬ ಬತ್ತಿಗೆ ಏನ್ ಮಾಡ್ಬೇಕು? ಹಚ್ಬೇಕದು. ಕಡ್ಡಿ ಕೊರೆದು ಹಚ್ಕೋಬೇಕು. ಬುದ್ಧಿಗೆ ಎಲ್ಲ ಸಂಸ್ಕಾರಗಳು ಕೊಟ್ಕೊತ ಹೋಗ್ಬೇಕು. ಬುದ್ಧಿ ಹಚ್ಚದಂತಂದ್ರೆ ಏನು? ಆ ಬತ್ತಿ ಏನಾಗ್ತದ? ದೀಪ ಹಚ್ಚಿದ್ರ ಸುಡುತ್ತದ, ಬತ್ತಿ ಸುಡುತ್ತದ. ಹಂಗ ಇದು ಸುಡಬೇಕು. ಕೆಟ್ಟ ಪದಾರ್ಥಗಳೆಲ್ಲ ನಮ್ಮ ಬುದ್ಧಿ ಒಳಗಿದ್ದದೆ ಎಲ್ಲ ಸುಟ್ಟು ಹೋಯ್ತಂದ್ರ ಅಲ್ಲಿ ಪರಮಾತ್ಮನೇ ಆಗ್ತಾನ, ತಾನೇ ಆಗ್ತಾನ. ಹಾಗೆ ಇಲ್ಲೇನಾಯ್ತು? ಎರಡನೇ ಸಾಲು ಲಯ. ಇನ್ನ ಒಂದೇನದ? ಅತ್ಯಂತ ನಿವೃತ್ತಿ ಅಂತಂದ್ರ ಆ ಎಳೆಗಳಲ್ಲಿಂತ ಮತ್ತೆ ಬಟ್ಟೆ ತಯಾರಾಗಬಾರ್ದು ಅಂದ್ರೆ ಆ ಎಳೆಗಳು ಸುಟ್ಟು ಹಾಕ. ಬೂದಿಲಿಂತಂತೂ ಮತ್ತೆ ಬಟ್ಟೆ ತಯಾರಾಗಂಗಿಲ್ಲಲ್ಲ. ಹಂಗ ಕಾರ್ಯ ಸಹಿತ ಕಾರಣ, ಕಾರಣ ಕಾರ್ಯ ಎರಡೂ ಲಯ ಆಗಿಬಿಡೋದು. ಬಟ್ಟೆನೂ ಸುಟ್ಟೋಯ್ತು, ಎಳೆನೂ ಸುಟ್ಟೋಯ್ತಲ್ಲ. ಸುಟ್ಟೋದ್ಮೇಲೆ ಮತ್ತೆ ಇಲ್ಲಿ ಬಟ್ಟೆ ಬರ್ತದೆ. ಹಾಗೆ ಮಾಡೋದು. ಅದಕ್ಕೇನಂತಾರ? ಕಾರ್ಯ ಸಹಿತ ಕಾರಣದ ನಿವೃತ್ತಿ. ಸುಷುಪ್ತಿ ಒಳಗ ಜಗತ್ತಿನಿಂದ ನಿವೃತ್ತಿ ಆಗೋದು ಲಯರೂಪ ನಿವೃತ್ತಿ. ಈ ಶುದ್ಧ ಬ್ರಹ್ಮಜ್ಞಾನದಿಂದ ಸತ್ಸಂಗದಲ್ಲಿ ಶ್ರವಣ ಮಾಡಿದ್ದು ಏನದ? ಕಡ್ಡಿ ಕೊರದಂಗ. ಈ ಕಡ್ಡಿ ಕೊರದದ್ದು ದೀಪಕ್ಕೆ ಹಚ್ಕೋಬೇಕಾದ್ರೆ ಹೆಂಗ್ ಮಾಡ್ತೀರಿ? ನಿಮ್ಮ ದೇಹ ಎಂಬ ಪ್ರಣತೆ, ಮನಸ್ಸು ಎಂಬ ಎಣ್ಣೆ, ಬುದ್ಧಿ ಎಂಬ ಬತ್ತಿಗೆ ಇದು ಹಚ್ಕೊಳ್ಳೋದಂದ್ರೆ ಏನು? ಮನನ ಶ್ರವಣ ಆಯ್ತಲ್ಲ, ಕಡ್ಡಿ ಕೊರೆಯೋದು ಮುಗೀತು. ಮುಂದೆ ಮನನ ಮಾಡಬೇಕು. ಮನನ ಮಾಡಿದ್ದು ಗುರು ಹೇಳಿದ ವಿಷಯವನ್ನ ಮನುಷ್ಯನೊಳಗೆ ನೆನೆಸ್ತಾ ಇರಬೇಕು. ಮನುಷ್ಯನಾಗ ಏನು ನೆನೆಸ್ತಿರ್ತೀರಿ ಅದೇ ಆಗ್ತೀರಿ. ಮನನದಾಗ ಏನದ? ಪ್ರಯತ್ನ ಪೂರ್ವಕವಾಗಿ ನೀವು ಬ್ರಹ್ಮ ಸ್ವರೂಪ ಆಗ್ತೀರಿ. ಅದೇ ಮುಂದೆ ನಿಧಿಧ್ಯಾಸನದಾಗ ಹೋದ್ರಿ ಅಂತಂದ್ರ ಅಪ್ರಯತ್ನ ಪೂರ್ವಕವಾಗಿ ಬ್ರಹ್ಮ ಸ್ವರೂಪ ಆಗ್ತೀರಿ. ಹೌದಿಲ್ಲ? ಮನನ ನಿಧಿಧ್ಯಾಸನ. ನಿಧಿಧ್ಯಾಸನದೊಳಗ ಅಪ್ರಯತ್ನ ಪೂರ್ವಕ ಬ್ರಹ್ಮ ಸ್ವರೂಪ ಶಿವ ಸ್ವರೂಪ ಆಗ್ತೀರಿ. ನೀವೇನು ಪ್ರಯತ್ನ ಮಾಡೋದಿಲ್ಲ. ಮನನದೊಳಗ ಪ್ರಯತ್ನ ಪೂರ್ವಕ ಬ್ರಹ್ಮ ಆಗ್ತೀರಿ. ಮುಂದೇನಾಗ್ತೀರಿ? ತತ್ ತ್ವಮ್ಮ ಪದಗಳ ಅರ್ಥ. ತತ್ ಅಂದ್ರೇನು, ತ್ವಮ್ ಅಂದ್ರೇನು, ಅದರ ವಾಚ್ಯಾರ್ಥ, ಇದರ ವಾಚ್ಯಾರ್ಥ, ಅದರ ಲಕ್ಷ್ಯಾರ್ಥ, ಇದರ ಲಕ್ಷ್ಯಾರ್ಥ ವಿಚಾರ ಮಾಡುವಾಗ ಏನಾಗ್ತೀರಪ್ಪ ಅಂದ್ರ
ನಿಮ್ಮಂತ ವಿಚಾರವಾದಿಗಳನ್ನು ಇನ್ನೊಂದು 4 ಮಂದಿಗೆ ಕರ್ಕೊಂಡು ತಯಾರು ಮಾಡ್ತೀರಿ. ತತ್ವಂ ಪದಾರ್ಥ ಸಂಶೋಧನೆ ಮಾಡುವಾಗ ನಿಮ್ಮ ಜೊತೆಗೆ ಯಾರು ಬರ್ತಾರ? ನಿಮ್ಮದು ಪವರ್, ಬ್ರಹ್ಮ ಸ್ವರೂಪದ ಪವರ್ ಇನ್ನೊಬ್ಬರಿಗೆ ಪಾಸ್ ಮಾಡ್ತೀರಿ, ಅವರಿಗೂ ಮಾರ್ಗದರ್ಶನ ಸಿಗಂಗ ಮಾಡ್ತೀರಿ. ಇದು ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಸಂಶೋಧನೆ ಅಂತಂದ್ರ ಪ್ರಣತೆ ಮತ್ತೆ ಎಣ್ಣೆ ವತ್ತಿ. ದೇಹ ಎಂಬ ಪ್ರಣತೆಯಲ್ಲಿ ವತ್ತಿ ಎಂಬ ಇದು ಎಣ್ಣೆ ಎಂಬ ಮನಸ್ಸಿಗೆ, ಅಂತಃಕರಣಕ್ಕ ಬುದ್ಧಿ ಅಹಂಕಾರ ಏನೇನಂತಿರಲ್ಲ ಅದು ಅಂತಃಕರಣ ಎನ್ನ ಎಣ್ಣೆಗೆ ಮುಂದೇನ್ ಮಾಡ್ತೀರಿ? ನಿಮ್ಮಲ್ಲಿ ಬುದ್ಧಿ ಅಂದ್ರೆ ಏನಂತಂದ್ರೆ ಈ ಜಗತ್ತಿನ ಬಗ್ಗೆ ಇರೋ ಅಭಿಮಾನ, ದೇಹನೇ ನಾನು ಎಂಬ ಅಜ್ಞಾನ, ಅದನ್ನು ಸುಟ್ಟಾಕ್ಬೇಕು ಅಷ್ಟೇ. ಅವೆಲ್ಲ ಓದು ಅಂತಂದ್ರೆ ಅಲ್ಲಿ ಅಂತಃಕರಣದ ಕೆಲಸನೇ ಇಲ್ಲ. ಅಜ್ಞಾನ ಇದ್ದದ್ದಕ್ಕೆ, ಕಾರಣ ಶರೀರದಾಗ ಅಜ್ಞಾನ ಇದ್ದದ್ದಕ್ಕೆ ಈ ಸೂಕ್ಷ್ಮ ಶರೀರ ಆದ. ಆ ಕಾರಣ ಶರೀರವಾಗಿಂದ ಅಜ್ಞಾನ ಎಲ್ಲ ಹೋಯ್ತು ಅಂದ್ರೆ ಅಲ್ಲಿ ಕಾರಣ ಶರೀರ ನಷ್ಟ ಆಯ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸೂಕ್ಷ್ಮ ಶರೀರನೂ ನಷ್ಟ ಆಗ್ತದೆ. ಈಗ ಗಡಿಗೆ ಮಣ್ಣು ನಷ್ಟ ಆಯ್ತು ಅಂದ್ರೆ ಗಡಿಗೆನೂ ತಾನೇ ನಷ್ಟ ಆಗಿ ಹೋಗ್ಬಿಡ್ತದೆ. ಕಾರಣ ವಸ್ತುನೂ ಲಯ ಆಯ್ತು ಅಂತಂದ್ರೆ ಅದ್ರ ಜೊತೆಗೆ ಕಾರ್ಯನೂ ಲಯ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ಅವ್ರೇನ್ ಮಾಡ್ಯಾರ? ಮಣ್ಣು ನಷ್ಟ ಮಾಡೋದ್ರ ಬದಲು ಏನ್ ಮಾಡ್ಯಾರ? ಬಟ್ಟಿ ಸುಟ್ಟು ನಷ್ಟ ಮಾಡೋದು ಅಂತ ಹಂಗ ದೃಷ್ಟಾಂತ ಕೊಟ್ಟಾರ. ಅದಕ್ಕೆ ಅತ್ಯಂತ ನಿವೃತ್ತಿ, ಲಯರೂಪ ನಿವೃತ್ತಿಯನ್ನ ಇದ್ರೊಳಗೆ ಹೇಳಿ ಮುಂದೆ ವಚನದ 2ನೇ ಸಾಲು ಏನಂತಾರಂದ್ರ, ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅದೇ ಬ್ರಹ್ಮಜ್ಞಾನ. ಒಟ್ಟ ಚಿಂತೆ ಇರ್ಲಾರ್ದಂಗಿರ್ಬೇಕು, ನಿಶ್ಚಿಂತಿರ್ಬೇಕು. ಏನು? ಆವನಲ್ಲಿ ಕೇವಲ ನಿಶ್ಚಿಂತೆ ಇರುವುದು. ಅವನು ಚಿಂತೆ ಇರ್ಲಾರ್ದಂಗೆ ಇರ್ತಾನಲ್ಲ, ಅವನೇ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗಳು ಕೇವಲ ನಿಶ್ಚಿಂತರಾಗಿರುತ್ತಾರೆ. ಬ್ರಹ್ಮಜ್ಞಾನಿಗಳು ಕೇವಲ ನಿಶ್ಚಿಂತರಾಗಿರುತ್ತಾರೆ. ಏಕೆಂದರೆ ಅವರು ಈ ಪ್ರಪಂಚವನ್ನ ಮಿಥ್ಯಾ ಅಂತ ನಿಶ್ಚಯ ಮಾಡಿದ್ದಾರೆ. ಅವರು ಈ ಪ್ರಪಂಚವನ್ನ ಮಿಥ್ಯಾ ಅಂತ ನಿಶ್ಚಯ ಮಾಡಿದ್ದಾರೆ. ಜಗತ್ತಿನಲ್ಲಿ 2 ಜನರು ನಿಶ್ಚಿಂತರು, ಜಗತ್ತಿನಾಗ 2 ನಿಶ್ಚಿಂತರು. ಒಂದು ಯಾರು? ತೊಟ್ಟಿಲ ಹಸುಗೂಸುಗಳು. ತೊಟ್ಟಿಲೊಳಗಿರೋ ಹಸಿಗೂಸುಗಳಿಗೆ ಒಂದು ಚಿಂತೆ ಇಲ್ಲ. ಚಿಂತೆ ಇಲ್ಲ ಅಂತಂದ್ರೆ ಏನದ? ಕೂಸಿನ ಬಲ್ಲಿ ಏನು ಚಿಂತೆ ಇರಂಗಿಲ್ಲನು? ಅದು ಹೋಗಾಗ ಬುದ್ಧಿ ತಗೊಂಡೇ ಹೋಗಿರ್ತದತ್ತ, ಮತ್ತೆ ಬರಾಗ ತನ್ನ ಬುದ್ಧಿ ತಗೊಂಡೇ ಬರ್ತದತ್ತ. ಅದ್ರೊಳಗೆ ಬುದ್ಧಿ ಸುಪ್ತವಾಗಿರ್ತದ. ಯಾವುದೇ ಬೀಜದೊಳಗ ಗಿಡ ಸುಪ್ತವಾಗಿರ್ತದಲ್ರಿ, ಅವ್ಯಕ್ತವಾಗಿರ್ತದಲ್ಲ, ಹಂಗ ಅದ್ರೊಳಗ ಆ ಗಿಡ ಇರ್ತದ. ನಾವೇನ್ ತಿಳ್ಕೊತೀವಿ ಅದರದೇ ಒಂದು ಸ್ವಂತ ಗಿಡ ತಯಾರು ಮಾಡಂತ ಸಾಮರ್ಥ್ಯ ಆದ ಅಂತೇಳಿ ಮರೆತು ನಾವು ಅದಕ್ಕೆ ಡಿಸೈನ್ ಕೊಡ್ಲಕ್ ಹೋಗ್ತೀವಿ. ಹಿಂಗ್ ಮಾಡಿ, ಹಂಗ್ ಮಾಡಿ, ಹಿಂಗಾಗ ಹಂಗಾಗ ಅಂತ ಹೇಳಿಕೆ ಅದು ತಾನು ಹೆಂಗ ಆಗ್ಬೇಕು ಹಂಗೆ ಆಗ್ತಿರ್ತದ. ಅವಾಗ ನಮ್ಮ ಇಚ್ಛೆಗಳು ಈಡೇರ್ಲಾರ್ದಕ್ಕ ಮಗ ವೇಸ್ಟ್ ಆಗ್ಬಿಟ್ಟ, ನಮ್ಮ ಮಾತು ಕೇಳಲಾರ್ದ ಮಗ ಬಿಟ್ಟು ಬಿಡ, ಮಗನ ಕೈ ಬಿಟ್ಟು ಬಿಡಮು, ಮೊಮ್ಮಗನ್ಲಿಂತಾರೆ ನನ್ನ ಇಚ್ಛೆ ಈಡೇರ್ತದ ಅಂತೇಳಿ ಮೊಮ್ಮಗನ ಮೇಲೆ ಅಪೇಕ್ಷೆ ಇರ್ತಾನೆ. ಮೊಮ್ಮಗಾರೇ ಅದೇನ್ ನಾವು ತಯಾರು ಮಾಡಿದ್ದ? ಅವನ ಬುದ್ಧಿ ಅವನ ಸಂಗಟ್ಟಿರ್ತದ. ಮಗನ್ಲಿಂತನೂ ನಿರಾಶೆ, ಮೊಮ್ಮಗನ್ಲಿಂತೂ ನಿರಾಶೆ ಆಗಿ ಕಡಿಗೆ ಏನಾತನ? ನಾನು ಏನ್ ಅನ್ಕೊಂಡಿದ್ದೆ ಈ ಜಗತ್ನಾಗ ಅದು ಆಗ್ಲೇ ಇಲ್ಲಲ್ಲ. ತಾನೇನಾಗಬೇಕು ಅದು ಆಗದ್ ಬಿಟ್ಕೆ ಇನ್ನೊಬ್ರು ಏನಾಗಬೇಕಂತ ಹೇಳಕ್ಕೆ ಅವನು ಸ್ಕೆಚ್ ಹಾಕೊಂಡು 100 ವರ್ಷ ಆಯುಷ್ಯ ಹಿಂಗೆ ಕಳ್ಕೊಂಡು ಹೋಗ್ತಾನ. ಅದಕ್ಕೆ ಇಲ್ಲೇನದ? ತೊಟ್ಟಿಲ ಕೂಸುಗಳು ನಿಶ್ಚಿಂತರಾಗಿದ್ದಾರೆ. ಮತ್ತೆ ಇನ್ನೊಬ್ರು ಯಾರಪ್ಪ ಅಂದ್ರ ಶುದ್ಧ ಬ್ರಹ್ಮಪೀಠದ ತತ್ವಜ್ಞಾನಿಗಳು ನಿಶ್ಚಿಂತರಾಗಿರ್ತಾರೆ. ಏನ್ ಚಿಂತಿರ್ಲಾರ್ದಂಗ ಆರಾಮಿರ್ತಾರೆ ಅಷ್ಟೇ. ತತ್ವಜ್ಞಾನಿಗಳು ಮತ್ತು ತೊಟ್ಟಿಲ ಕೂಸುಗಳು ಇವರಿಬ್ಬರೇ ನಿಶ್ಚಿಂತೆ. ಉಳಿದವ್ರು ಎಲ್ಲರೂ ಚಿಂತೆ. ಅವ್ ಬೀಗರ್ ಫೋನ್ ಹಂಗೆ ಬರ್ತಾರ. ಏನು ಎಲ್ಲಿದ್ರಿ ನೀವು? ದವಾಖಾನೆಗಿದ್ದೀರಾ, ಮನೆಗಿದ್ದೀರಾ? ಏನ್ ಟೆನ್ಷನ್ ತಗೋಬೇಡ್ರಿ. ಅವ್ರಿಗೆ ನಾವು ಟೆನ್ಷನ್ ತಗೋಬೇಡ ಅಂತ ಹೇಳೋದು, ನಮ್ಗೆ ಅವ್ರ ಟೆನ್ಷನ್ ತಗೋಬೇಡ ಅಂತ ಹೇಳ. ಮತ್ ಮೇಲೆ ಏನನ್ನೋದು ಏನಾಗೋದು ಆಗ್ತಿರ್ತದ, ಆಗ್ಲಿ ಬಿಡ್ರಿ ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ತದ ಅಂತ ಒಬ್ರಿಗೊಬ್ರು ಸಮಾಧಾನ ಹೇಳೋದು. ನಿನ್ನೆ 4:15 6:30 ತನಕ ಬರೀ ಇದೇ ಕೆಲಸ. ಫೋನ್ ಮಾಡೋದು, ಟೆನ್ಷನ್ ತಗೋಬೇಡ್ರಿ, ಟೆನ್ಷನ್ ತಗೋಬೇಡ್ರಿ.
ಅಲ್ಲಿ ಏನು ನಡಿಬೇಕಾದ್ರೆ ನಡೆದಿರ್ತದ, ಸುಮ್ಮನೆ ನಾವು ಟೆನ್ಷನ್ ತಗೋತಿರ್ತೀವಿ. ಅದಕ್ಕೆ ಇಲ್ಲಿ ತತ್ವಜ್ಞಾನಿಗಳು ನಿಶ್ಚಿಂತರಾಗಿರುತ್ತಾರೆ. ಮತ್ತೆ ಇಲ್ಲಿ ಫಸ್ಟ್ ಕ್ಲಾಸ್ ಎಲ್ಲ ವ್ಯವಸ್ಥೆ ಇದೆ, ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮದೀವಿ ಅಂತ ಅಂದಾಗ ಸಮಾಧಾನ ಅವರಿಗೆಲ್ಲ. ಮುಂದೆ ಆವಲ್ಲಿ ನಿಶ್ಚಿಂತೆ ಗೊತ್ತಾಯ್ತಾರೆ. ಕೇವಲ ನಿಶ್ಚಿಂತೆ, ಅದರ ಬಗ್ಗೆ ಚಿಂತೆ ಮಾಡ್ಲಾರ್ದಂಗಿದ್ರೆ ಬ್ರಹ್ಮಜ್ಞಾನ. ಯಾವುದರ ಒಂದರ ಬಗ್ಗೆ ಚಿಂತೆ ಹತ್ತಿತು, ಏನಾಯ್ತು? ಅದು ಬ್ರಹ್ಮಜ್ಞಾನ. ಜೀವ ಬ್ರಹ್ಮನಾಗುವುದು ಅಂತೇಳಿ ಚಿಂತೆ ಹಚ್ಕೊಂಡ್ಬಿಟ್ರಪ್ಪ. ಜೀವ ಶಿವನಾಗುವುದರ ಬಗ್ಗೆ ಚಿಂತೆ ಹಚ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಗುರಿ ಏನು? ಈ ಸಾಧನೆಯ ಗುರಿ ಏನು? ಈ ವೀರಶೈವ ಸಿದ್ಧಾಂತ ಏನ್ ಹೇಳ್ತದ? ಅಂಗ ಲಿಂಗವಾಗುವುದು, ಜೀವ ಶಿವನಾಗುವುದು. ವೇದಾಂತ ಏನ್ ಹೇಳ್ತದ? ಜೀವ ಬ್ರಹ್ಮನಾಗುವುದು ಅಂತ ಹಿಂಗೆಲ್ಲ ಹೇಳ್ತದೆ. ಈ ವಾಕ್ಯಗಳು ಏನದವಪ್ಪ ಅಂತಂದ್ರೆ ಅಷ್ಟೊಂದು ಸೂಕ್ತವಾದ ವಾಕ್ಯಗಳಲ್ಲ ಇವು. ಯಾಕಂದ್ರೆ ಇದು ಗುರಿ ಅಲ್ಲವೇ ಅಲ್ಲ. ಇದು ಗುರಿ ಅಲ್ಲ. ಈಗ ಅಂಗ ಲಿಂಗ ಆಗ್ಬೇಕಾದ್ರೆ ನಾವು ಬೇರೆ ಏನಾರೇ ಆಗೇನೇನು? ಅಂಗ ಲಿಂಗ, ಅವ ಲಿಂಗನೇ ಅದನ. ಹೀಗಾಗಿ ಇದು ಗುರಿ ಅಲ್ಲ. ಜೀವ ಬ್ರಹ್ಮನಾಗುವುದು ಅಂತಂದ್ರ ಅವ ಬ್ರಹ್ಮನೇ ಅದನ. ತನ್ನ ಸ್ವರೂಪದ ವಿಸ್ಮೃತಿಯಾದ ಕಾರಣ ಅವ ಜೀವ ಅನ್ನಿಸ್ಕೊಂಡನ. ಜೀವ ಶಿವನಾಗುವುದು ಅಂದ್ರೆ ಅವ ಶಿವನೇ ಅದನ. ಹೀಗಾಗಿ ಶಿವನಾಗುವುದು ಅನ್ನೋದೇನು ಗುರಿ ತೋರಿಸ್ತಾರಲ್ಲ, ಆ ಗುರಿ ಹೆಂಗಂತಂದ್ರ ಶಿವ ಹೆಂಗದನ ಹಂಗ ನಾನಾಗದ. ಶಿವ ಹೆಂಗದನ? ನಿಶ್ಚಿಂತೆ ಅದನ. ಶಿವ ಹೆಂಗದನಂತಂದ್ರ ಅತ್ಯಂತ ನಿವೃತ್ತಿ ಮಾಡ್ಕೊಂಡನ. ಕಾರಣ ಸಹಿತ ಕಾರ್ಯದ ಅತ್ಯಂತ ನಿವೃತ್ತಿ ಮಾಡ್ಕೊಂಡವ ಶಿವ. ಅವ ನಿಶ್ಚಿಂತೆ ಆಗಿರೋನು ಶಿವ. ಹೀಗಾಗಿ ಅಲ್ಲಿ ಏನಾಗಬೇಕಾಗ್ಯದ ಸಾಧನೆ ಅಂತಂದ್ರೆ, ಈಗ ಅಮ್ಮ ಹೇಳಿದ್ರಲ್ಲ, ಈ ದೇಹ ನಾನು ಅನ್ನುವಂತ ಭ್ರಮೆ ಹೋಗಬೇಕು. ಈ ದೇಹದ ಜನನ ಮರಣಗಳ ಭಯ, ಈ ಮುಂದಿನ ಜನ್ಮದಾಗ ಏನಾಗಿ ಹುಟ್ಟತೀನೋ ಏನೋ, ಮತ್ತ ಈಗ ಸಾಯೋದು ಏನಾಗಿ ಹೆಂಗೆ ಸಾಯ್ತೀನೋ ಏನೋ, ನನಗೇನಾರ ಹಾಸಿಯಾಗಿ ಬಿದ್ದರೆ ನನ್ಗೆ ಯಾರು ತೊಳಿತಾರ, ಯಾರು ನೋಡ್ತಾರ, ಯಾರು ಮಾಡ್ತಾರ, ಇಂಥವೆಲ್ಲ ಚಿಂತೆ. ಮತ್ತೆ ಪಾಪ ಏನ್ ಮಾಡಿನೋ, ಪುಣ್ಯ ಏನ್ ಮಾಡಿನೋ, ಏನ್ ಸುಖ ಮಾಡಿನೋ, ಏನ್ ದುಃಖ ಅನುಭವಿಸ್ಲಕತ್ತೀನೋ, ಯಾವಾಗ ಓದ್ತೀನೋ, ಮತ್ತೆ ಯಾವಾಗ ಬರ್ತೀನೋ, ಇಂಥವೆಲ್ಲ ಕೆಲ್ಸಕ್ಕೆ ಬರಲ್ಲ ವಿಚಾರ ಮಾಡೋದಿಲ್ಲ. ಅದಕ್ಕೆ ಈ ದೇಹ ನಾನಲ್ಲ ಅಂತಂದ್ರೆ ಏನಾಯ್ತು? ಅದು ಬ್ರಹ್ಮ ಸ್ವರೂಪ. ಈ ಬ್ರಹ್ಮಾಂಡ ನಿತ್ಯವಾದ ಬ್ರಹ್ಮಾಂಡ. ಇದು ಎಂದೆಂದೂ ಉತ್ಪತ್ತಿ ಆಗಿಲ್ಲ. ಈಗಲೂ ನಿಮ್ಮ ಎದುರು ಜಗತ್ತನ್ನೋದು ಇಲ್ಲವೇ ಇಲ್ಲ, ಮುಂದೂ ಇರುವುದು ಅಲ್ಲ. ಇಲ್ಲದ ಜಗತ್ತು ನಮ್ಮ ಕಣ್ಣೆದರ ನಾನಾ ರೀತಿ ರಂಗಿನ ಜಗತ್ತು ನಮಗೆ ತಲೆ ಕೆಡಿಸ್ಲಕತ್ತದಲ್ಲ. ಈ ಜಗತ್ತು ಇದು ಮಿಥ್ಯ ಅದ. ಇದು ಬ್ರಹ್ಮ ಸ್ವರೂಪನೇ ಅದ, ಬ್ರಹ್ಮನೇ ಸತ್ಯ ಅದ, ಮಿಥ್ಯ ಅದ ಇದು ಅಂತೇಳಿ ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತನ. ಬ್ರಹ್ಮಂದೇ ಆಟ ಅದ ಇದು, ಮಾಯಾ ಜಗತ್ತು ಅಂದ್ಕೊಂಡು ಈ ರೀತಿ ನಾವು ತಿಳ್ಕೊಂಡೇವು ಅಂತಂದ್ರೆ ನಿಶ್ಚಿಂತೆ ಆಗ್ತೀವಿ. ಇಲ್ಲ ಅಂತಂದ್ರೆ ಚಿಂತೆ ಆಗ್ತೀವಿ. ಅದಕ್ಕೆ ಬ್ರಹ್ಮಜ್ಞಾನಿಗಳು ಕೇವಲ ನಿಶ್ಚಿಂತರಾಗಿರುತ್ತಾರೆ. ಯಾಕೆ ನಿಶ್ಚಿಂತ ಆಗಿರ್ತಾರಂತಂದ್ರೆ ಅವರು ಈ ಪ್ರಪಂಚವನ್ನ ಮಿಥ್ಯಾಂತ ನಿಶ್ಚಯ ಮಾಡಿರುತ್ತಾರೆ. ದೇಹ ನಾನಲ್ಲ ಅಂತಾರೆ. ಹೌದಿಲ್ಲ? ಜಗತ್ತಿನಾಗೆ ನಮ್ಮ ದೇಹನು ಬರ್ತದ. 84 ಲಕ್ಷ ಜೀವರಾಶಿಗಳ ದೇಹ ಅದೇ ಪಂಚಮಹಾಭೂತಗಳಿಂದ ಆಗಿರ್ತದ. ಜಗತ್ತು ಕೂಡ ಪಂಚಮಹಾಭೂತಗಳಿಂದ ಆಗ್ಯದ. ಅದಕ್ಕೆ ನಮ್ಮ ದೇಹನು ಆ ಜಗತ್ತಿನೊಳಗೆ ಬರ್ತದೆ. ಈ ದೇಹ ನಾನಲ್ಲ ಅಂತೇಳಿ. ಯಾರಪ್ಪ ಅಂದ್ರೆ ಒಂದು ಇಬ್ಬರು ಇಲ್ಲಿ ನಿಶ್ಚಿಂತ ಇರ್ತಾರ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದವ್ರು ಅಂದ್ರೆ ಅತ್ಯಂತ ಹಸುಗೂಸುಗಳು, ಸಣ್ಣ ಕೂಸಿರ್ತಾವಲ್ಲ ಆ ಕೂಸುಗಳು, ತೊಟ್ಟಲಾಗಿರುವ ಕೂಸುಗಳು ಮತ್ತು ತತ್ವಜ್ಞಾನಿಗಳು. ಇವ್ರು ಏನದಾರಪ್ಪ ಅಂತಂದ್ರೆ
ನಿಶ್ಚಿಂತೆ ಇರ್ತಾರ. ಅದಕ್ಕೆ ನಾವು ನಿಶ್ಚಿಂತೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಇಲ್ಲಿ ಸೂತ್ರ. ನಿಶ್ಚಿಂತೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತತ್ವಜ್ಞಾನಿ ಆಗಬೇಕು. ನಿಶ್ಚಿಂತೆಯಾಗಲು ತತ್ವಜ್ಞಾನಿ ಆಗ್ಬೇಕು. ತತ್ ಅಂದ್ರೇನು, ತ್ವಮ್ ಅಂದ್ರೇನು, ತತ್ವ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನ ಚಿಂತನೆ ಮಾಡ್ಬೇಕು. ತತ್ವಜ್ಞಾನ ಅನುಸಂಧಾನ, ಇದರಿಂದಲೇ ಏನಾಗ್ತದೆ? ನಿಶ್ಚಿಂತೆ ಆಗ್ತೀವಿ. ಒಂದೇ ಸಲಕ್ಕೆ ತತ್ವಜ್ಞಾನ ಅನುಸಂಧಾನ ಬರಲ್ಲ. ಅದರಿಂದ ನಿಧಿಧ್ಯಾಸನ ಇರಬೇಕು. ಅಪ್ರಯತ್ನ ಪೂರ್ವಕವಾಗಿ ಗುರು ಹೇಳಿದ ಮಾರ್ಗದರ್ಶನದಂತೆ ಇರುವಂತಹ ಒಂದು ಗುಣ ಕಲಿಬೇಕು. ಅದರಿಂದ ಅಪ್ರಯತ್ನ ಪೂರ್ವಕವಾಗಿ ಮಾಡೋದಕ್ಕಿಂತ ಮೊದಲು ಪ್ರಯತ್ನ ಪೂರ್ವಕವಾಗಿ ಮನನ ಮಾಡಬೇಕು. ನಿಧಿಧ್ಯಾಸನ ಮನನ ಮಾಡಬೇಕಾದ್ರೆ ಏನ್ ಪ್ರಯತ್ನ ಮಾಡಬೇಕು ಅನ್ನೋದು ಗುರು ತೋರಿಸ್ಕೊಡ್ತಾನ. ಆ ಗುರು ತೋರಿಸಿದ ದಾರಿಯಲ್ಲಿ ಶ್ರವಣ. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಂದ್ರೆ ಎಂಥವ್ರಿಗೆ ಬರ್ತದ ಅಂತಂದ್ರೆ ಮುಮುಕ್ಷುಗಳಿಗೆ ಬರ್ತದ. ಮುಮುಕ್ಷುಗಳಿಗೆ ಇಂಥ ಒಂದು ಗುಣ ಬರ್ತದ. ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತೇಳಿ ಗುರುವನ್ನ ಹುಡುಕಿಕೊಂಡು ಹೋಗೋದು, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕನ್ನಂತ ಇಚ್ಛೆ, ಬಲವಾದ ಇಚ್ಛೆ ಮುಮುಕ್ಷುಗಳಿಗೆ ಬರ್ತದ. ಈ ಮುಮುಕ್ಷುಗಳ ಹಿಂದ ಏನದ ಅಂತಾರೆ? ಅತ್ಯಂತ ಏನಿರ್ಬೇಕು? ಪೇಷನ್ಸ್, ತಿತಿಕ್ಷೆ, ಸಹನೆ, ತಾಳ್ಮೆ ಇರ್ಬೇಕು. ಈ ಎಲ್ಲಕ್ಕಿಂತ ಮ್ಯಾಲ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅದ. ತಾಳ್ಮೆಯಿಂದ ತಾಳ್ಮೆಯಿಂದಲೇ ಈ ಒಂದು ಸಾಧನೆ ಮಾಡಬೇಕು. ತಾಳ್ಮೆ ಕಳ್ಕೊಂಡೇವು ಅಂದ್ರೆ ಈ ಸಾಧನೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಪ್ರಸಿದ್ಧವಾದ ಒಂದು ದೃಷ್ಟಾಂತ ಏನದಂದ್ರ, ನಾರದರು ಹಿಮಾಲಯದೊಳಗ ಅಡ್ಡಾಡಾಗ ತಪಸ್ಸಿ ಕೂತಿರ್ತಾರೆ. ಜನ ಅವ್ರ ಕೇಳ್ತಿರ್ತಾರ. ಒಬ್ಬವನು 75 ವರ್ಷ ಕೂತಿದ್ದಂತ ತಪಸ್ ಮಾಡ್ಕೊತ್. ನಾರದ್ರಿಗೆ ಕೇಳಿದ್ರು, ಇನ್ನ ಎಷ್ಟು ವರ್ಷಕ್ಕೆ ಅನುಗ್ರಹ ಆಗ್ತದ್ರಿ ನಮಗ ಅಂತ. ಎಷ್ಟು ವರ್ಷ ಆಯ್ತಪ್ಪ ನೀನ್ ತಪಸ್ ಮಾಡ್ಲಕತ್ತಿ? 75 ವರ್ಷ ಆಯ್ತು. ಆಯ್ತಾಯ್ತು, ಇನ್ನೂ ಒಂದು 25 ವರ್ಷಕ್ಕೆ ಆಗ್ತದ. ಅವನಿಗೆ ಸಿಟ್ಟು ಬಂದ್ಬಿಡ್ತಂತೆ. ಸಿಟ್ಟು ಬಂದು 75 ವರ್ಷ ಮಾಡಿದ್ರು ಇನ್ನ 25 ವರ್ಷ ಮಾಡಿದ್ರೆ ಆಗ್ತದಂದ್ರೆ ಯಾವನಿಗೆ ಬೇಕಾಗಿದೆ ನಡಿ ಅಂತ ಎದ್ದು ಜಮಖಾನಿ ಜಾಡಿಸ್ಕೊಂಡು ಹೋದಂತ. ಅದೇನಾಯ್ತು? 75 ವರ್ಷ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ತಿತಿಕ್ಷೆ ಬಹಳ ಮುಖ್ಯ ಅದ. ಮುಂದೆ ಇನ್ನೊಬ್ಬ ಕುಂತಿದ್ದನು ತಪಸ್ಸಿಗೆ. ನೀನ್ ಎಷ್ಟು ವರ್ಷದಿಂದ ಕೂತಿದ್ದಪ್ಪ ಅಂದ್ರೆ 25 ವರ್ಷ. ಇನ್ನ 75 ವರ್ಷ ನೀ ಮಾಡ್ಬೇಕು ನೋಡಪ್ಪ. ಏನ್ ತೊಂದ್ರೆ ಮಾಡ್ತೀನಿ, ಆದ್ರೆ 75 ವರ್ಷ ಆದ್ಮೇಲಾದ್ರೂ ನನಗೆ ಪರಮಾತ್ಮನ ಅನುಗ್ರಹ ಆಗ್ತದ ಇಲ್ಲ ಹೇಳ್ರಿ, ಸಾಕ್ಷಾತ್ಕಾರ ಆಗ್ತದೆ? ಖಂಡಿತ ಆಗ್ತದ. ಹಂಗಿದ್ರೆ ಏನ್ ಪರವಾಗಿಲ್ಲ, ಸಂತೋಷವಾಗಿ ಮಾಡ್ತೀನಿ. ಇನ್ನ 75 ವರ್ಷ ಏನು, ನಾ 75 ಜನ್ಮ ಮಾಡಿದ್ರು ಮಾಡ್ತೀನಿ, ಪರಮಾತ್ಮನ ಅನುಸಂಧಾನದಲ್ಲಿರ್ತೀನಿ ನಾನು. ಹಿಂಗ ಪೇಷನ್ಸ್ ಬಹಳ ಮುಖ್ಯ. ಅದಕ್ಕೆ ಉಪರತಿ ತಿತಿಕ್ಷ ಅಂದ್ಮೇಲೆ ಅಲ್ಲಿ ಏನು ಸಿಕ್ಕದ, ಎಂತ ಗುರು ಸಿಕ್ಕನ, ಎಂತ ಶಾಸ್ತ್ರ ಸಿಕ್ಕದ, ಮತ್ತೆ ನನಗ ಎಂತ ಮನಿತನ ಜೀವನ ಸಿಕ್ಕದ, ಇದೆಲ್ಲದರ ವಿಷಯದೊಳಗ ಎಲ್ಲಿ ಅಸಮಾಧಾನನೇ ಇರಬಾರ್ದು. ಏನ್ ಮಾಡ್ಬೇಕು? ಎಂತ ಸುಡುಗಾಡು ಗುರು ಸಿಕ್ಕ, ಎಂತ ಗ್ರಂಥ ಸಿಕ್ಕದ, ಇದು ಓದಿದ್ರೆ ತಿಳಿಯಲಾಗ್ಯದ, ಏನ್ ಮಾಡ್ಬೇಕು? ನನ್ನ ಮನೆಯೊಳಗೆ ಎಂತವ್ರ ಮನೆಯಾಗ ಹುಟ್ಟಿ ಕೂತೀನಿ ನಾನು ಅಂತ ಹಿಂಗ ಅನ್ಕೊಂಡ್ಬಿಟ್ರಿ ಅಂತಂದ್ರ ಅದಕ್ಕೆ ಏನೂ ಪರಿಹಾರನೇ ಇಲ್ಲ. ಬರೇ ದುಃಖ ಚಿಂತೆ ಪಟ್ಟೆ ಹೋಗದೆ. ಅದಕ್ಕೆ ಸಿಕ್ಕದನ್ನು ತಗೊಂಡು ನಾವು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸಾಧನೆ ಮಾಡಬೇಕು. ಆ ರೀತಿ ಸಾಧನೆ ಮಾಡೋದು ಪ್ರಸಾದ ಭಾವ, ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ಪ್ರಸಾದ ಭಾವದಿಂದ ಮಾಡಬೇಕು. ಇದಕ್ಕೇನಂತಾರೆ? ಎಲ್ಲಿ ಪ್ರಸಾದ ಭಾವ ಇರ್ತದ ಅಲ್ಲಿ ಸಮಾಧಾನ ಇರ್ತದ. ಸಮಾಧಾನದಕ್ಕಿಂತ ಹಿಂದೇನಿರ್ಬೇಕು? ಶ್ರದ್ಧೆ ಇರಬೇಕು. ಶ್ರದ್ಧೆ ನಿಮ್ಮ ಗುರುವಿನ ಬಗ್ಗೆ, ಶಾಸ್ತ್ರದ ಬಗ್ಗೆ, ನಿಮ್ಮ ಮನೆ ಹಿರಿಯರು, ಗುರುಗಳು, ಮನಿದೇವರು ಏನಾರ ಅವರೆಲ್ಲರ ಬಗ್ಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಯಾರಲ್ಲಿ ಅದ ಅವರಿಗೆ ಸಮಾಧಾನ ಇರ್ತವೆ. ಯಾರಲ್ಲಿ ಶ್ರದ್ಧೆ ಇಲ್ಲ, ಏನು ಮಾಡಿದ ಸಾಧನೆ ಎಲ್ಲ ವೇಸ್ಟ್, ಎಲ್ಲ ವೇಸ್ಟ್. ಹಿಂಗಾಗಿ ಶ್ರದ್ಧೆ ಇರಬೇಕು. ಇಷ್ಟೆಲ್ಲ ಇದ್ರೆ ಅದರಿಂದ ದಮ ಅಂತಿರ್ಬೇಕು. ಧಮ ಅಂತಂದ್ರೆ ಎಷ್ಟೋ ಸಲ ಮನಸ್ಸು ಕೆಟ್ಟ ದಾರಿಯನ್ನು ತೋರಿಸ್ತಿರ್ತದ. ಆ ದಾರಿ ಒಳಗೆ ಹೋಗ್ಲಾರ
ಬಿಡಲಾರ್ದಂಗ ಈ ದೇಹ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ದಮ ಅಂತಾರ. ಆ ಮನಸ್ಸು ಕೆಟ್ಟ ದಾರಿಗೆ ಹೋಗುವಾಗ ಮನಸ್ಸನ್ನೇ ನೀವು ಮನಸ್ಸೇ ಇಂಥ ಕೆಲಸ ಮಾಡಬೇಡ, ಮುಂದೆ ಭವಿಷ್ಯದೊಳಗೆ ಬಹಳ ಭಯ, ದುಃಖ, ಚಿಂತೆ ಉಂಟಾಗ್ತವ, ಅಸುರಕ್ಷತೆ ಉಂಟಾಗ್ತವ ಅಂತ ಹೇಳಿದ್ರೆ ಮನಸ್ಸಿಗೆ ಸೂಚನೆ ಕೊಟ್ರಿ ಅಂದ್ರೆ ಅದು ಶಮ. ಹೀಗೆಲ್ಲ ಸಾಧನೆಗಳಿರ್ಬೇಕು. ಈ ಶಮ ದಮ ಬರಬೇಕಾದ್ರೆ ಅದರಿಂದ ಏನು ವಿರಾಗ ಅಂತ ಬರ್ತದೆ. ವಿರಾಗ ಅಂದ್ರೆ ವೈರಾಗ್ಯ ಅಂದ್ರೆ ಕೆಟ್ಟದ್ದನ್ನ ತ್ಯಾಗ ಮಾಡೋದು, ಒಳ್ಳೆಯದನ್ನ ಗ್ರಹಣ ಮಾಡುವಂತ ಶಕ್ತಿಗೆ ವಿರಾಗ ಅಂತಾರ. ಮುಂದೆ ವಿರಾಗದ ಹಿಂದ ಏನದಪ್ಪ ಅಂದ್ರೆ ವಿವೇಕ. ಒಳ್ಳೆಯದು ಕೆಟ್ಟದು ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ವಿವೇಕ ಅಂತಾರ. ವಿವೇಕ ಇದ್ರೆ ವಿರಾಗ ಬರ್ತದೆ. ವಿವೇಕನೇ ಇಲ್ಲ ಅಂತಂದ್ರೆ ಒಳ್ಳೆ ಮಾತು ಕೆಟ್ಟ ಮಾತು ಅಂದ್ರೆ ಗೊತ್ತಿರ್ಲಾರ್ದವ ವಿವೇಕ ಇಲ್ಲದ ವಿವೇಕಿಗೆ ಕೆಟ್ಟ ಶಬ್ದನೂ ಬಳಸ್ತಾನೆ, ಒಳ್ಳೆ ಶಬ್ದನೂ ಬಳಸ್ತಾನೆ. ಕೆಟ್ಟ ಕೆಲಸನೂ ಮಾಡ್ತಾನೆ, ಒಳ್ಳೆ ಕೆಲಸನೂ ಮಾಡ್ತಾನೆ. ಕೆಟ್ಟ ಆಲೋಚನೆ ಮಾಡ್ತಾನೆ, ಒಳ್ಳೆ ಆಲೋಚನೆ ಮಾಡ್ತಾನೆ. ಯಾಕಂದ್ರೆ ಅವಿವೇಕಿ ಇರ್ತಾನ, ವಿವೇಕಿ ಇಲ್ಲ. ಅವೆಲ್ಲ ಆಗ್ಬೇಕಾದ್ರೆ ಇಷ್ಟೆಲ್ಲ ಸಾಧನೆಯ ಪುಣ್ಯಗಳು ನಮ್ಮಿಂದ ಸಾಧ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಒಂದು ಮನಸ್ಸು ನಿಶ್ಚಲವಾಗಿರ್ಬೇಕು. ಅದಕ್ಕೆ ಧ್ಯಾನ ಮಾಡಬೇಕು, ಉಪಾಸನೆ ಮಾಡಬೇಕು. ಪ್ರತಿನಿತ್ಯ ಒಂದು 24 ನಿಮಿಷ ಆದ್ರೂ ತಣ್ಣಗೆ ಕುಂದಿರ್ಬೇಕು ಧ್ಯಾನ ಮಾಡಕ್. ಒಂದು 24 ನಿಮಿಷ ಧ್ಯಾನ ಮಾಡಲಿಲ್ಲ ಅಂತಂದ್ರೆ ಸಾಧನೆ ಪರಿಪೂರ್ಣ ಆಗಂಗಿಲ್ಲ. ಧ್ಯಾನ ಮಾಡ್ತೀರೇನಂದ್ರೆ ನಾವು ಮಾಡ್ತೀವಿ, ಉಪಾಸನೆ ಮಾಡ್ತೀವಿ. ಅದು ಹೆಂಗ್ ಮಾಡಬೇಕು ಅಂತ ನಮ್ಮ ಉಪಾಸಕ ಎಕ್ಸ್ಪರ್ಟ್ ಅದ್ರ ಡಾಕ್ಟರ್ ಮಾಂತೇಶ್ ಪಾಟೀಲ್ ಬೈಲಹೊಂಗಲ್ ಅವ್ರ ಮೇಲೆ ಕೇಳ್ಬೇಕು. ಯೋಗ ಡಾಕ್ಟರ್. ಮುಂದೇನಾಯ್ತು? ಕರ್ಮ ಅಂತಂದ್ರೆ ಕ್ರಿಯಾ ಅಂತಾರ. ನಮ್ಮ ಆಗಮಿಕ ವೀರಶೈವ ಪದ್ಧತಿ ಒಳಗ ವೇದಗಳಲ್ಲಿ ಕರ್ಮ ಅನ್ನೋ ಶಬ್ದ ಬಳಸ್ತಾರೆ. ಈ ಭೌತಿಕ ಶರೀರವನ್ನ ಪರಮಾತ್ಮನನ್ನ ಒಲಿಸ ಬಂದ ಪ್ರಸಾದಕಾಯ ಏನು. ಅದಕ್ಕೆ ಆ ಪರಮಾತ್ಮನ ಕಡೆ ಹೊಳ್ಳಿಸ್ಬೇಕು. ಇದು ಯಾವಾಗ ನೋಡಿದಾಗೂ ಬರೀ ಲೌಕಿಕ ಕೆಲಸದಾಗ ಮುಳುಗಿರ್ತದ. ಇದಕ್ಕೆ ಪರಮಾತ್ಮನ ಕಡೆ ಹೊಳ್ಳಿಸೋದಕ್ಕ ಏನಂತಾರಂದ್ರ ನಿಷ್ಕಾಮ ಕರ್ಮ. ಅದು ಯಾವಾಗಲೂ ಸಕಾಮ ಕರ್ಮನೇ ಮಾಡ್ತಿರ್ತದೆ. ನಿಷ್ಕಾಮ ಕರ್ಮ ಮಾಡುವಂತ ಒಂದು ಗುಣ ಕಲಿಸ್ಬೇಕು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯಿಂದ ಏನಾತ? ನಿರ್ಮಲ ಚಿತ್ತ. ಮನಸ್ಸಿನೊಳಗ ಈ ಒಂದು ಆಧ್ಯಾತ್ಮ ಸಾಧನೆಗೆ ಹೊಳ್ಳಗುಡ್ಲಾರ್ದಂಗ ಕೆಲವೊಂದು ಪ್ರತಿಬಂಧಕಗಳು ಏನದವ ಆ ಬಂಧಕಗಳೆಲ್ಲ ಮುಕ್ತ ಆಗ್ತಾವ. ಆ ಬಂಧಕಗಳು ಮುಕ್ತ ಆಗ್ಬೇಕಾದ್ರೆ ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಸಾಧನೆ ಮಾಡಬೇಕು. ಅದು ಮಾಡಬೇಕಾದ್ರೆ ನಿಷ್ಕಾಮ ಕರ್ಮ ಉಪಾಸನೆ ಮಾಡಬೇಕು. ಈ ಕರ್ಮ ಕ್ರಿಯಾ ಹೆಂಗ್ ಮಾಡ್ಬೇಕಪ್ಪ ಅಂದ್ರ ನಮ್ಮ ಡಾಕ್ಟರ್ ಪ್ರಕಾಶ್ ಕಂಬಿ ಅವರಲ್ಲ, ಅವರೇ ಡಾಕ್ಟರೇಟ್ ಅದ್ರೊಳಗೆ. ಕರ್ಮ ಉಪಾಸನೆಗಳು ಹೆಂಗ್ ಮಾಡ್ಬೇಕಂತ ಒಬ್ರು ಉಪಾಸನೆ ಕಲಿಸ್ತಾರ, ಒಬ್ರು ಕರ್ಮ ಕಲಿಸ್ತಾರ. ಮತ್ತ ಜ್ಞಾನಿಗಳು ಯಾರಂದ್ರೆ ನೀವೇ ಎಲ್ಲರೂ ಡಾಕ್ಟರೇಟ್, PhD ಏನದ ಮುಲಾಜಿ ಇಲ್ಲ. ನಿಮ್ಮ ಹಿಂದೆ ಡಾಕ್ಟರ್ ಕಲ್ಯಾಣಪ್ಪ ಏಳಿಗೆ ಅಂತ ಬರ್ಕೊಂಡ್ರೆ ಏನೇನು ತಪ್ಪಿಲ್ಲ. ಎಲ್ಲರಿಗೂ ಅಲೋ ಮಾಡಿವಿ ನಾವು. 4ನೇ ತರಂಗಲಿಂತ ನೀವು ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಎಲ್ಲರೂ ಡಾಕ್ಟರೇಟೇ. ನೀವೆಲ್ಲರೂ ಇದ್ರಗಿಂತ ಮ್ಯಾಲ ಯಾವ ಗ್ರಂಥನೂ ಇಲ್ಲ. ಆಧ್ಯಾತ್ಮ ಸಾಧನೆ ಕೇಳ್ರಿ, ಎಲ್ಲರೂ ಹೋಗಿ ಬೇರೆ ಸತ್ಸಂಗದಾಗ ಏನ್ ಮಾಡಿರಿ. ಯಾರ್ಯಾರು ಈ ವಿಚಾರ ಸಾಗರವನ್ನ ಸಕ್ಸಸ್ಫುಲ್ ಆಗಿ ಓದಿ ಬರೆದು ತಿಳ್ಕೊಂಡು ತಾವು ಬ್ರಹ್ಮ ಸ್ವರೂಪರಾಗುವಂತ ಒಂದು ಮಾರ್ಗದಾಗದಾರ ಅವರೆಲ್ಲರೂ ಡಾಕ್ಟರೇಟ್ಸ್. ಈ ಡಾಕ್ಟರೇಟ್ಸು ಎಲ್ಲರೇ ಹೋಗ್ಲಿ ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನು ಇಲ್ಲೇ ಇಲ್ಲ, ಎಲ್ಲ ಗೊತ್ತಿದ್ದದ್ದೆ. ಯಾವುದೇ ಬ್ರಹ್ಮಜ್ಞಾನದ ವಿಚಾರ ಎಲ್ಲೇ ನಡೆದಿತ್ತಂತಂದ್ರೆ ಅವ್ರಿಗೆ ಯಾವುದು ಹೊಸದ ಅನ್ಸಂಗೆ ಇಲ್ಲ. ಅಂತ ಒಂದು ಉದ್ಧಾರದ ಹೆದ್ದಾರಿ ಒಳಗೆ ನೀವಷ್ಟೇ ಇಲ್ಲ, ಇಡೀ ಜಗತ್ತನ್ನ ಉದ್ಧಾರ ಮಾಡುವಂತ ಸಶಕ್ತ ಬ್ರಹ್ಮರ್ಷಿಗಳು ನೀವು ಡಾಕ್ಟರೇಟ್ಸ್. ಆದ್ರೆ ನಿಮ್ಮ ಹೆಸರಿನಿಂದ ಡಾಕ್ಟರ್ ಅಂತ ಬರ್ಕೊಳಕ್ ನಾವೇ ಅಲೋ ಮಾಡ್ತೀವಿ. ಯಾರು ಹೇಳಾರಂದ್ರೆ ನಮ್ಮ ಹೆಸರು ಹೇಳ್ರಿ, ಏನ್ ತೊಂದ್ರೆ. ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ನಮಗೆಲ್ಲ ಡಾಕ್ಟರೇಟ್ ಪ್ರದಾನ ಆಗ್ಯದ. ಈ ಸಾರಿ ಬೇಕಿದ್ರೆ ಎಲ್ಲರಿಗೂ ಡಾಕ್ಟರೇಟ್ ಪದವಿಯನ್ನು ಕೊಟ್ಟೆ ಬಿಡ್ತೀವಿ ನಾವು, ಸರ್ಟಿಫಿಕೇಟ್. ಆದ್ರೆ ಆ ಪದವಿ ಬಹಳ ಸಣ್ಣದು, ಸಿಲ್ಲಿ ಫೂಲ್ಸ್. ಅದು ಬರ್ಕೊಂಡವ್ರೆ ಬಹಳ ದೊಡ್ಡವ್ರ ಅಂತ ತಿಳ್ಕೊಂಡಲ್ಲ. ಆ ಪದವಿ ಬಹಳ ಸಣ್ಣದು, ನಿಮ್ಮ ವ್ಯಕ್ತಿತ್ವ ಅದಕ್ಕಿಂತ ಬಹಳ ದೊಡ್ಡದು.
ಈ ಜಗತ್ತಿನೊಳಗೆ ಸಾಮಾನ್ಯವಾಗಿ ಡಾಕ್ಟರೇಟ್ ಬರ್ಕೊಂಡವ್ರೆ ಭಾರಿ ದೊಡ್ಡವ್ರಂತ ತಿಳ್ಕೊಂಡರಲ್ಲ, ಅದು ದೊಡ್ಡ ಮೂರ್ಖರ ಅಭಿಪ್ರಾಯ. ಡಾಕ್ಟರೇಟ್ ಬರ್ಕೊಂಡವ್ರೆಲ್ಲರೂ ಏನು ಡಾಕ್ಟರೇಟ್ ಇರಂಗಿಲ್ಲ. ಅವ್ರು ಅಲ್ಲಿ ಇಲ್ಲಿ ಏನೇನೋ ನೋಡಿ ಬರೆದು ಆ ಪ್ರಮೋಷನ್ ಆಗೋದಕ್ಕೆ ಇನ್ಕ್ರಿಮೆಂಟ್ ಸಲುವಾಗಿ ಡಾಕ್ಟರೇಟ್ ತಗೊಂಡಿರ್ತಾರ. ಪರಮಾತ್ಮನ ಜ್ಞಾನ ಇಲ್ಲ, ಆ ಜಗತ್ತಿನ ಬಗ್ಗೆ ಸತ್ಯತ್ವದ ಬಗ್ಗೆ ಅರಿವಿಲ್ಲ, ತಾವೇನದೀವಿ ಗೊತ್ತಿಲ್ಲ. ಅವೆಲ್ಲ ಡಾಕ್ಟರೇಟ್ಗಳೇನದವ ಭಾರಿ ದೊಡ್ಡ ಶ್ರೇಷ್ಠ ಅಂತ ಏನು ತಿಳ್ಕೊಂಡಾರ. ದಟ್ ಈಸ್ ಒಪಿನಿಯನ್ ಆಫ್ ಸಿಲ್ಲಿ ಫೂಲ್ಸ್, ಮೂರ್ಖರ ಅಭಿಪ್ರಾಯ. ಅದು ನಾವು ಡಾಕ್ಟರೇಟ್ ಬರ್ಕೋಬೇಕನ್ನಂಥದ್ದು ಏನು ದೊಡ್ಡ ಘನವಂತಿಕೆ ಇಲ್ಲ. ಅದ್ರೊಳಗೆ ಬರ್ಕೊಂಡ್ರು ಏನು ತಪ್ಪಿಲ್ಲ. ನಿಮ್ಗಿಂತ ದೊಡ್ಡ ಡಾಕ್ಟರೇಟ್ ಮತ್ತಿನ್ ಯಾವನು ಶ್ರೇಷ್ಠ ಡಾಕ್ಟರೇಟ್ ಯಾವನು ಇಲ್ಲ ಈ ಜಗತ್ತಿನಾಗ. ಅಷ್ಟು ತಿಳ್ಕೊಂಡ್ಬಿಡ್ರಿ ನೀವು. ದೊಡ್ಡ ಸಾಧನೆ ಇದು. ಇಂಥ ಸಾಧನೆ ಎಲ್ಲಿ ಮಾಡ್ಲಿಕ್ಕಾಗಲ್ಲ, ಎಂದೂ ಮಾಡ್ಲಿಕ್ಕಾಗಂಗಿಲ್ಲ. ಅದಕ್ಕೆ ನಿಶ್ಚಿಂತನಾಗಿರೋ ಇದು ಬಹಳ ಮುಖ್ಯ. ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅದೇ ಬ್ರಹ್ಮಜ್ಞಾನ. ಚಿಂತೆ ಚಾಲು ಆಯ್ತಂದ್ರೆ ಎಂಥ ಜ್ಞಾನ ಅದು? ಭ್ರಮಜ್ಞಾನ, ಭ್ರಮೆ. ಆವಲ್ಲಿ ಚಿಂತೆ ಆರಂಭವಾಗುವುದು ಅದೇ ಭ್ರಮೆ ಜ್ಞಾನ. ನೆಕ್ಸ್ಟ್ ಏನ್ ಮಾಡ್ಬೇಕು? ಆವಲ್ಲಿ ತಾನೆಂಬುದ ತೋರದಿರುವುದೋ ಅದೇ ಬ್ರಹ್ಮಜ್ಞಾನ. ತಾನೆಂಬುದು ಮೂರನೇ ಸಾಲದ ಇದು. ಯಾರಲ್ಲಿ ನಾನು ನನ್ನದು, ನಾನು ನನ್ನದು ಅಂತೇನದಲ್ಲ. ನನ್ನದು ಅಂದ್ರೆ ಸಂಪತ್ತು, ಸಂಬಂಧ, ಅವು ನನ್ನು. ಮತ್ತೆ ದೇಹನೇ ನಾನು. ಇದೇನಲ್ಲ, ಆವನಲ್ಲಿ ತಾನೆಂಬುದು ತೋರದಿರುವುದು ಅದೇ ಬ್ರಹ್ಮಜ್ಞಾನ. ಯಾರಲ್ಲಿ ನಾನು ನನ್ನದು ಎಂಬುವ ಒಂದು ಅಜ್ಞಾನದ ಭ್ರಮೆ ತೋರುತ್ತದೆಯೋ ಅಲ್ಲಿ ಬ್ರಹ್ಮಜ್ಞಾನ ಇರ್ತದೆ, ಇರಂಗಿಲ್ಲ. ಯಾರಲ್ಲಿ ನಾನು ನನ್ನದು ಎಂಬ ಭ್ರಮೆ ತೋರ್ತಾ ಇದೆ ಅಲ್ಲಿ ಬ್ರಹ್ಮಜ್ಞಾನ ಇರ್ತದ, ಇರಲ್ರಿ? ಇರಂಗಿಲ್ಲ. ಅದೇ ಬರ್ದಾರ. ಯಾರಲ್ಲಿ ನಾನು ನನ್ನದು ತೋರುತ್ತಿದೆಯೋ ಅಲ್ಲಿ ಬ್ರಹ್ಮಜ್ಞಾನ ಇರುವುದಿಲ್ಲ. ಯಾರಲ್ಲಿ ನಾನು ನನ್ನದು ಇರುವುದಿಲ್ಲವೋ ಅಲ್ಲಿ ಬ್ರಹ್ಮಜ್ಞಾನವಿರುತ್ತದೆ. ನಾನು ಅಂತ ಸಾಕು, ನೀನು ಅಂತ ಬಂದ್ಬಿಡ್ತದೆ. ನಾ ಎಂಬಲ್ಲಿ ಅಜ್ಞಾನ ಹುಟ್ಟಿತ್ತು. ಅಕ್ಕಮಾದೇವಿ ವಚನ ಅದ. ಅಜ್ಞಾನ ಎಲ್ಲಿ ಹುಟ್ಟಿತು, ಅಜ್ಞಾನ ಹ್ಯಾಂಗ್ ಹುಟ್ಟಿತು, ಎಲ್ಲಿ ಹುಟ್ಟಿತು ಅಂತ ಹೇಳಕ್ಕೆ ಅದು ಎಲ್ಲಿ ಹುಡ್ತದ ಗೊತ್ತಿಲ್ಲ, ಅದು ಯಾಕಡೆ ಬರ್ತದ ಗೊತ್ತಿಲ್ಲ. ಅಲ್ಲ, ಇಲ್ಲೇ ಹುಡ್ತದ ನೋಡ್ರಿ. ನಾ ಎಂಬಲ್ಲಿ ಅಜ್ಞಾನ ಹುಡ್ತದ ಅಷ್ಟೇ. ಮುಂದೆ ನಾ ಎಂಬಲ್ಲಿ ಅಜ್ಞಾನ ಹುಟ್ಟಿದ್ಮೇಲೆ ವಚನ ಓದ್ರಿ. ಮುಂದೆ ಆ ಅಜ್ಞಾನದಿಂದ ಏನ್ ಹುಟ್ಟಿತು, ಮುಂದೆ ಅದರಿಂದ ಏನ್ ಹುಟ್ಟಿತು, ಕಡೆಗೆ ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತ ಅಕ್ಕಮಾದೇವಿ ಹೇಳ್ತಾವ. ಅದಕ್ಕೆ ಅಜ್ಞಾನದ ಜನ್ಮಸ್ಥಳ ಯಾವುದು ಅಂದ್ರೆ ನಾನು, ನನ್ನದು. ಅದಕ್ಕೆ ಯಾರಲ್ಲಿ ನಾನು ನನ್ನದು, ನನ್ನದು ಅಂದ್ರೆ ನಿನ್ನದು ಚಾಲು, ನಾನು ಅಂದ್ರೆ ನೀನು ಅಂತ ಚಾಲು. ನಾನು ಇಲ್ಲ, ನೀನು ಇಲ್ಲ, ನನ್ನದು ಇಲ್ಲ, ನಿನ್ನದು ಇಲ್ಲ, ಎಲ್ಲನೂ ಒಂದೇ, ಎಲ್ಲನೂ ಒಂದೇ. ದಾನಕ್ಕ ಮತ್ತು ದಾಸೋಹಕ್ಕ ಎಷ್ಟು ವ್ಯತ್ಯಾಸದ? ದಾನ ಮಾಡುವಾಗ ಕೊಡವನ ಕೈಯ ಮೇಲ, ತಗೊಳ್ಳೋನ್ ಕೈ ತೆಳಗ. ಹೀಗಾಗಿ ಏನಾಗ್ತದ, ಆ ಕೈ ಒಳಗ ಭೇದ ಭಾವ. ಒಬ್ಬ ಶ್ರೀಮಂತ, ಒಬ್ಬ ಬಡವ ಆಗ್ತಾನ. ಆದರೆ ಎಲ್ಲಿ ದಾಸೋಹ ಅಂತ ಹೆಂಗದಲ್ಲ, ಅಲ್ಲಿ ಅಂತ ಭಾವನೆ ಇರ್ತದಂದ್ರ, ನಿಮ್ಮ ಎಡಗೈ ಒಳಗಿನ ಒಂದು ಪದಾರ್ಥವನ್ನ ಬಲಗೈಗೆ ಕೊಟ್ರೆ ಎಡಗೈ ಯಾರ್ದು? ನಿಮ್ಮದೇ. ಪದಾರ್ಥ ಯಾರ್ದು? ನಿಮ್ಮದೇ. ಬಲಗೈ ಯಾರ್ದು? ನಿಮ್ಮದೇ. ಹೌದಿಲ್ಲ? ಹಂಗ ತಗೊಳ್ಳೋನು ಬೇರೆ ಅಲ್ಲ, ಕೊಡೋನು ಬೇರೆ ಅಲ್ಲ, ಪದಾರ್ಥನೂ ಬೇರೆ ಅಲ್ಲ. ಕೊಡೋನು ಶಿವ, ತಗೊಳ್ಳೋನು ಶಿವ, ಪದಾರ್ಥನು ಶಿವ. ಈ ರೀತಿ ತಿಳ್ಕೊಂಡು ಏನಾಯ್ತು, ಅವನಲ್ಲಿ ಏನಾಯ್ತು, ಅಖಂಡ ಭಾವ, ನಾನು ನನ್ನದು ಹೋಗಬೇಕು. ಯಾರಲ್ಲಿ ನಾನು ನನ್ನದು ತೋರುತ್ತದೆಯೋ ಅಲ್ಲಿ ಬ್ರಹ್ಮಜ್ಞಾನ ಇರುವುದಿಲ್ಲ. ಯಾರಲ್ಲಿ ನಾನು ನನ್ನದು ಇರುವುದಿಲ್ಲವೋ ಅಲ್ಲಿ ಬ್ರಹ್ಮಜ್ಞಾನ ಇರುತ್ತದೆ. ನಾನತ್ವದ ಕಲ್ಪನೆಯ ಆಚೆಗೆ ಹೋದರೆ ಅಲ್ಲಿ ಏನು ತೋರುತ್ತದೆಯೋ, ಅಲ್ಲಿ ಏನು ಉಳಿಯುತ್ತದೆಯೋ ಅದೇ ನೀನೇ ಅಂತ ತಿಳಿಯುವ ಮನುಜ. ಇದೇ ಬ್ರಹ್ಮಜ್ಞಾನ ಅಂತೇಳಿ ಸರ್ಪಭೂಷಣ ಶಿವಯೋಗಿಗಳು ಹೇಳ್ಯಾರ. ಎಲ್ಲಿ
ನಾನತ್ವದ ಕಲ್ಪನೆಯ ಆಚೆಗೆ ಹೋಗು, ಒಂದು ಸ್ವಲ್ಪ ದಾಟ. ನಾನು ನನ್ನದ ಅನ್ನೋದನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗು. ಅಲ್ಲಿ ಏನು ಉಳಿತದ, ಅಲ್ಲಿ ಏನು ತೋರ್ತದ ಅಂದ್ರೆ ಅಲ್ಲಿ ಏನು ಇಲ್ಲ, ನೀನೇ ಅದಿ, ಎಲ್ಲ ಕಡೆ ನೀನೇ ಅದಿ. ನಾನು ಅನ್ನೋದು ಹೋಗಿ ನೀನು ಅನ್ನೋದು ಹೋಗಿ ಎಲ್ಲ ಕಡೆ ನೀನೇ ಅಖಂಡ ಬ್ರಹ್ಮ ಸ್ವರೂಪ ಅದಿ. ಆಂ ಬ್ರಹ್ಮ ಸರ್ವಂ ಬ್ರಹ್ಮ, ಎಲ್ಲ ಬ್ರಹ್ಮ ಆಗಿರ್ತದೆ. ಅದೇ ನೀನಂತ ತಿಳಿ ಮನುಜ ಅಂತ ಸರ್ಪಭೂಷಣ ಶಿವಗೆ ಹೇಳಿದ್ರೆ, ಸಮಯ ಭಾಳ ತಗೊಂಡ್ಬಿಟ್ಟ, ಕ್ಷಮಿಸ್ಬೇಕು. ಬ್ರಕ್ ಹಾಕ್ತಿದ್ರು ಮನೆಗೆ ಬಂದು, ಸಾಕು ಬಾ ಅಂತ. ಇವತ್ತಿಲ್ಲ ಅಂತೇಳಿ ಹಿಂಗೆ ಹೋಗ್ಯದ ಗಾಡಿ ಮುಂದಕ್ಕೆ. ಆಯ್ತು, ನಿಮ್ಮ ಸಮಯ ಭಾಳ ತಗೊಂಡಿನಿ. ಉಳಿದದ್ದು ಮುಂದಿನ ನಾಳೆ ಹೇಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಅದು ಮಗುವಿನ ಒಂದು ವಿಡಿಯೋ ಹಾಕಿನ ಯಾರು ನೋಡಿದ್ರ? ನಮ್ಮ ಮಾನಸ ಪುತ್ರ ಇದ್ರೊಳಗೆ ನಿನ್ನೆ ಮಗು ತಾಯಿ ಅಜ್ಜಿ ಎತ್ಕೊಂಡದೊಂದು ವಿಡಿಯೋ ಹಾಕಿನ, ನೋಡಿಲ್ಲ ನೀವಿನ್ನ ಯಾರು? ಓಪನ್ ಮಾಡಿ ನೋಡ್ರಿ, ಚಂದದ ಮಗು, ಮಸ್ತ್. ಪರಮಾತ್ಮ ಹುಟ್ಟು ಬಂದನಂತೇಳಿ ನೀವೇ ನಿನ್ನೆ ಹೇಳಿದ್ರಿ ನಾಗರತ್ನವ್ರು. ಶುದ್ಧ ಬ್ರಹ್ಮ ನಿಶ್ಚಲ್ ದಾಸ್ ಹುಟ್ಟು ಬಂದ. ಅವ್ರ ಗುರುಗಳು ಯಾರೋ ದತ್ತಾತ್ರೇಯ ಅಂತ ಹೆಸರಿಡುವ ಅಂತ ಹೇಳ್ಯಾರತ್ತ. ಏನೇನು ಇಡ್ತೀರಿ ಇರ್ರಪ್ಪ ಅಂತ. ಆಯ್ತು, ಮುಂದೇನು ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ. ಸರ್ವಭೂಷಣ ಶಿವಯೋಗಿಗಳ ಒಂದು ವಚನ. ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದೀಗ ಬ್ರಹ್ಮ ಜ್ಞಾನ. ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದೋ ಅದೀಗ ಬ್ರಹ್ಮ ಜ್ಞಾನ. ಆವಲ್ಲಿ ತಾನೆಂಬುದು ತೋರದಿರುವುದೋ ಅದೀಗ ಬ್ರಹ್ಮ ಜ್ಞಾನ. ಈ ಒಂದು ವಚನವನ್ನು ಬಿಡಿಸಿ ಈ ನಿವೃತ್ತಿ ಒಳಗ ಅತ್ಯಂತ ನಿವೃತ್ತಿ ಮತ್ತು ತಾತ್ಕಾಲಿಕ ನಿವೃತ್ತಿಗಳನ್ನ ಮತ್ತೊಮ್ಮೆ ನಿನ್ನೆ ಹೇಳಿದ್ರು, ಮತ್ತಿವತ್ತು ವಿವರಿಸಿ ಹೇಳಿದ್ರು. ಈ ಶ್ರವಣ ಮನನ ನಿಧಿಧ್ಯಾಸನದಿಂದ ಈ ದೇಹವೇ ನಾನೆಂಬ ಭ್ರಾಂತಿಯನ್ನ ತೊಲಗಿಸಿಕೊಂಡು ನಾನು ಆತ್ಮನಿಷ್ಠೆಯನ್ನು ಎಂಬ ಅರಿವನ್ನ ಮಾಡಿಕೋಬೇಕು. ಈ ನಿಶ್ಚಿಂತರಾದವರಲ್ಲಿ ಇಬ್ರು, ಒಂದು ಹುಟ್ಟಿದ ಮಗು ಮತ್ತು ತತ್ವಜ್ಞಾನಿ. ಇಲ್ಲಿ ಅಂಗ ಲಿಂಗವಾಗಬೇಕು, ಜೀವ ಶಿವನಾಗಬೇಕು. ನಿಶ್ಚಿಂತೆಯಾಗಿರಾಕ ತತ್ವಜ್ಞಾನದ ಅನುಸಂಧಾನ ಮಾಡ್ಕೋಬೇಕು. ಮುಮುಕ್ಷುಗಳು ಗುರುವನ್ನ ಹುಡುಕಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಆಚರಿಸಬೇಕು. ತಾಳ್ಮೆಯಿಂದ ಸಾಧನೆ ಮಾಡಬೇಕು. ಮುಖ್ಯವಾಗಿ ಇದಕ್ಕೆ ಶ್ರದ್ಧೆ ಇರಬೇಕು. ತಮವನ್ನ ನಾವು ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸಿಕೊಂಡಿರ್ಬೇಕು. ಆಗ ನಮಗ ಬ್ರಹ್ಮಜ್ಞಾನ ಸಾಧನೆ ಸಾಧ್ಯ ಆಗ್ತದೆ. ನಮ್ಮ ಒಂದು ನಿಜದ ಇರುವಾಗ ಸಾಧ್ಯ ಆಗ್ತದೆ ಅನ್ನೋ ಒಂದು ಜ್ಞಾನವನ್ನ ಮಾಡಿಕೊಟ್ಟು ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನ ಮಂಗಳಾಚರಣೆ ಗೌರವ ಮಾಡಿಲ್ಲ. ಈಗ ಸಂಕ್ಷಿಪ್ತ ಮಂಗಳಾಚರಣೆ ಟೈಮ್ ಒಳಗೈತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಮತ್ತೆ 4 ಗಂಟೆಗೆ ಎಲ್ಲರೂ ಸೇರೋಣ. ಎಲ್ಲರಿಗೂ ಶರಣಾರ್ಥಿಗಳು.
ಎಲ್ಲರಿಗೂ ಶರಣಾರ್ಥಿ. 4 ಗಂಟೆ ಲಿಂಕ್ ಇದು PCD ಅಂದ್ರೆ ಗುರುಗಳೇ 4 ಗಂಟೆದು